6.35 ಅಂದ್ರೆ 1.11% ನಿಮಗಿಂತ ನಮಗೆ ಜಾಸ್ತಿ ಓಟ್ ಬಂದಿದೆ. ಆದರೆ ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ಗೋಯಿಂಗ್ ಬೈ ದಿ ಪರ್ಸೆಂಟೇಜ್ ಆಫ್ ವೋಟ್ಸ್. ವಿಲ್ ಗೋ ಬೈ ದಿ ನಂಬರ್ಸ್. ವಿಲ್ ಗೋ ಬೈ ದಿ ನಂಬರ್ಸ್. ನಮಗೆ 38.14, ಭಾರತೀಯ ಜನತಾ ಪಕ್ಷಕ್ಕೆ 36.35, ಜೆಡಿಎಸ್ಗೆ 18.3%, 18.3%. ಅವ್ರಿಗೆ 37 ಸ್ಥಾನಗಳು, ನಮಗೆ 80 ಸ್ಥಾನಗಳು, ಭಾರತೀಯ ಜನತಾ ಪಕ್ಷಕ್ಕೆ 104 ಸ್ಥಾನಗಳು. ಇನ್ನು 9 ಸ್ಥಾನಗಳು ನಿಮಗೆ ಕಡಿಮೆ ಬಿದ್ದಿದ್ದು. ಆದರೂ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂತೇಳಿ ರಾಜ್ಯಪಾಲರು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿಯಾಗಿ ಮಾಡಲಿಕ್ಕೆ ಆಹ್ವಾನ ಮಾಡಿದ್ರು. ಮುಖ್ಯಮಂತ್ರಿ ಆದ್ಮೇಲೆ ನೀವು ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಯು ಹ್ಯಾವ್ ಟು ಪ್ರೂವ್ ಯುವರ್ ಮೆಜಾರಿಟಿ ಅಂತ ಹೇಳಿದ್ರು. Did Mr. Yediyurappa prove the majority on the floor of the house? He failed. He could not prove the majority. He lost the chief ministership. After he lost the majority on the floor of the house, when he could not prove the majority on the floor of the house, ರಾಜ್ಯಪಾಲರು ಎಕ್ಸ್ಪ್ಲೋರ್ ಮಾಡೋದು ವಾಟ್ ಇಸ್ ದಿ ಅದರ್ ಆಲ್ಟರ್ನೇಟಿವ್. ದಿ ಅದರ್ ಆಲ್ಟರ್ನೇಟಿವ್ ಈಸ್ ಕಾಂಗ್ರೆಸ್ ಮತ್ತೆ ಜೆಡಿಎಸ್ನವರು ಇಬ್ರು ಸೇರಿದ್ರೆ 38.14, 18.3 ಎಷ್ಟಾಗ್ತದೆ ಅಂತಂದ್ರೆ 56.17% ಆಗುತ್ತೆ. ಎರಡು ಸೇರಿಸಿದ್ರೆ 137 ಪ್ಲಸ್ 80, 117 ಸೀಟ್ಗಳಾಗ್ತವೆ. ಹಾಗಾಗಿ ಯಡಿಯೂರಪ್ಪನವರು ಮೆಜಾರಿಟಿ ಪ್ರೂವ್ ಮಾಡಕ್ ಆಗದೆ ಹೋದ್ರಿಂದ ಹೋಯ್ತು. ರಾಜ್ಯಪಾಲರು ಜಾಸ್ತಿ ದಿನ ಕೊಟ್ಬಿಟ್ಟಿದ್ರು ಮೆಜಾರಿಟಿ ಪ್ರೂವ್ ಮಾಡಕ್ಕೆ. ಆದ್ರೆ ಕೋರ್ಟ್ ನಲ್ಲಿ ತಕ್ಷಣ ಪ್ರೂವ್ ಮಾಡಬೇಕು ಅಂತ ಆದೇಶ ಮಾಡಿಬಿಟ್ರು. ಆಪರೇಷನ್ ಕಮಲ ಮಾಡಕ್ ಸಾಧ್ಯ ಆಗದೆ ಹೋಯ್ತು, ಫೇಲ್ ಆಗ್ಬಿಟ್ರು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂತು. ಅವರು 1 ವರ್ಷ 2 ತಿಂಗಳು ಸಮ್ಮಿಶ್ರ ಸರ್ಕಾರ ಇತ್ತು. ಆಪರೇಷನ್ ಕಮಲದಿಂದ ಸಮ್ಮಿಶ್ರ ಸರ್ಕಾರ ಹೋಯ್ತು, ಬಿದ್ದೋಯ್ತು. ಆಪರೇಷನ್ ಕಮಲ ಮಾಡದೆ ಹೋಗಿದ್ರೆ ಸಮ್ಮಿಶ್ರ ಸರ್ಕಾರ ಬೆಳೀತಿರ್ಲಿಲ್ಲ. ಬಿದ್ದ ಮೇಲೆ ಯಡಿಯೂರಪ್ಪನವರು 17 ಜನ ರಾಜೀನಾಮೆ ಕೊಡಿಸಿ ನಮಗೆ ಮೆಜಾರಿಟಿ ಇದೆ ಅಂತ ತೋರಿಸ್ಕೊಂಡು, ಆಗ್ಲೂ ಮೆಜಾರಿಟಿ ಇರಲಿಲ್ಲ, ಉಪಚುನಾವಣೆ ಆದ್ಮೇಲೆ ಮೆಜಾರಿಟಿ ಬಂದದ್ದು. ಮೆಜಾರಿಟಿ ಬಂದಿದೆ ಅಂತ ಹೇಳ್ಕೊಂಡು ಮುಖ್ಯಮಂತ್ರಿ ಆದ್ರು. ಅಗೈನ್ ಅವರೇ ಮೆಜಾರಿಟಿ ಪ್ರೂವ್ ಮಾಡಕ್ಕಾಗಿರ್ಲಿಲ್ಲ 2018ರಲ್ಲಿ. ಮತ್ತೆ 2019ರಲ್ಲಿ ಅವರೆಲ್ಲ ರಾಜೀನಾಮೆ ಕೊಟ್ಟ ಮೇಲೆ ನಮ್ಮ ಶಕ್ತಿ ಕಡಿಮೆ ಆಯ್ತು. ನಾವು 80ರಿಂದ 67ಕ್ಕೆ ಬಂದ್ಬಿಟ್ಟು 66ಕ್ಕೆ ಬಂದದ್ರಿಂದ ನಂಬರ್ ಗೇಮ್ ನಲ್ಲಿ ಇವರಿಗೆ ಜಾಸ್ತಿ ಆಯ್ತು. ಜೆಡಿಎಸ್ನವರು 37ರಿಂದ 33ಕ್ಕೆ ಬಂದ್ಬಿಟ್ರು.
ಹಾಗಾಗಿ ನಮಗಿಂತ ಒಂದು ಸ್ವಲ್ಪ ಜಾಸ್ತಿ ಆಯಿತು. That is why I was called to form the government again. ಇದನ್ನ ಅನೈತಿಕ ಕೂಸು ಅಂತೇನೆ ಬೇರೆ ಏನಾರ ಕರಿಬೇಕು. ಈ ಸರ್ಕಾರ ಅನೈತಿಕವಾಗಿ ವಾಮ ಮಾರ್ಗದಿಂದ ಬಂದಿರತಕ್ಕಂಥ ಸರ್ಕಾರ. ಜನರ ಮ್ಯಾಂಡೇಟ್ ಇಂದ ಬಂದಿರತಕ್ಕಂಥ ಸರ್ಕಾರ ಅಲ್ಲ, ಜನರ ಆಶೀರ್ವಾದದಿಂದ ಬಂದಿರೋ ಸರ್ಕಾರ ಅಲ್ಲ. ಯಡಿಯೂರಪ್ಪನವ್ರು ಏನ್ ಹೇಳ್ತಾರೆ, ಪಾರ್ಲಿಮೆಂಟ್ ನಲ್ಲಿ ನಾವು 25 ಸೀಟ್ ಗೆದ್ದಿದ್ದೀವಿ, ಬೈ ಎಲೆಕ್ಷನ್ ನಲ್ಲಿ 12 ಸೀಟು 12 ಗೆದ್ದಿದ್ದೀವಿ, ಮತ್ತೆ ಜನರ ಆಶೀರ್ವಾದ ಇದೆ. ಅದನ್ನ ಜನರ ಆಶೀರ್ವಾದ ಅಂತ ಕರೀಲಿಕ್ಕೆ ಸಾಧ್ಯ ಆಗಲ್ಲ. ಅದು ಮೇಕಪ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅದನ್ನ ಜನರ ಆಶೀರ್ವಾದ ಅಂತ ಕರೆಯಕ್ಕಾಗಲ್ಲ. ನಿಜವಾಗಿ ಇವರಿಗೆ ಪಾರ್ಲಿಮೆಂಟರಿ ಡೆಮಾಕ್ರಸಿನಲ್ಲಿ ನಂಬಿಕೆ ಇದ್ದಿದ್ರೆ, ಇಲ್ಲ ನಾವು ಸರ್ಕಾರ ಮಾಡಲ್ಲ, ಅಸೆಂಬ್ಲಿ ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೆ ಹೋಗೋಣ ಅಂತ ಅನ್ಬೋದಾಗಿತ್ತು. ಆದ್ರೆ ಪಾಪ ಬಹಳ ಜನ MLAಗಳು ತಯಾರಿಲ್ಲ ಎಲೆಕ್ಷನ್ಗೆ ಹೋಗಕ್ಕೆ. 1 ವರ್ಷದಲ್ಲಿ 2 ತಿಂಗಳಲ್ಲಿ ಚುನಾವಣೆಗೆ ಹೋಗಕ್ಕೆ ಕಷ್ಟ ಆಗ್ತದೆ, ಗೊತ್ತಿದೆ ನಮಗೆ ಈಗಿನ ಪರಿಸ್ಥಿತಿನಲ್ಲಿ. That is how you are there. That is how we are here. ಆದ್ರಿಂದ ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ಅನೈತಿಕ ಮಾರ್ಗದಿಂದ ಬಂದಿರತಕ್ಕಂಥ ಸರ್ಕಾರ. ಈ ಅನೈತಿಕ ಮಾರ್ಗದಿಂದ ಬಂದ ಸರ್ಕಾರದಿಂದ can such a government deliver good things? Can we expect good governance at the hands of this government? ಎಲ್ಲರೂ ಅವ್ರ ಆತ್ಮ ಮುಟ್ಕೊಂಡು ನೋಡ್ಕೊಂಡು ಹೇಳಲಿ, ಈ ಸರ್ಕಾರ ಬಂದ ಮೇಲೆ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವ? ಕೊರೋನಾ ಬಂದದ್ದು ಮಾರ್ಚ್ 9ಕ್ಕೆ ಕರ್ನಾಟಕದಲ್ಲಿ, ಇವ್ರ ಅಧಿಕಾರಕ್ಕೆ ಬಂದದ್ದು ಜುಲೈ 26, ಜುಲೈ 26 ಇವ್ರ ಅಧಿಕಾರಕ್ಕೆ ಬಂದ ಮೇಲೆ ಏನಾದ್ರು ಅಭಿವೃದ್ಧಿ ಕೆಲಸ ಆಗಿದೆಯಾ? ಇದೇ ಕಳೆದ ಅಸೆಂಬ್ಲಿನಲ್ಲಿ ಆ ಕಡೆ ಶಾಸಕರು, ಈ ಕಡೆ ಶಾಸಕರು, JDS ಶಾಸಕರು, ನಮ್ಮ ಶಾಸಕರು ಎಷ್ಟು ಗಲಾಟೆ ಮಾಡಿದ್ರು. ಸಮ್ಮಿಶ್ರ ಸರ್ಕಾರದಲ್ಲಿ ಕೊಟ್ಟಿದ್ದದ್ದು, ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕೊಟ್ಟಿದ್ದಂತ ಗ್ರಾಂಟ್ಸ್ ಎಲ್ಲ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ಗ್ರಾಂಟ್ಸ್ ಎಲ್ಲ ವಾಪಸ್ ತಗೊಂಡ್ಬಿಟ್ಟಿದ್ದಾರೆ. ನಿನ್ನೆ ನಮ್ಮ ನರೇಂದ್ರ ಅನೂರ್ ಶಾಸಕರು ಇದ್ದಾರ, ಹೊಟ್ಟೋದ್ರ ಊರಿಗೆ ಎಲ್ರೂ ಗ್ರಾಂಟ್ಸ್ ಕೊಟ್ಟಿದ್ದನ್ನು ವಿಡ್ರಾ ಮಾಡ್ಬಿಟ್ರು. ಟೆಂಡರ್ ಕರೆದು ಫೈನಲೈಸ್ ಆಗಿದ್ದನ್ನ ಆರ್ಡರ್ಸ್ ಇಶ್ಯೂ ಮಾಡಲಿಲ್ಲ. ದುಡ್ಡು ರಿಲೀಸ್ ಆಗಿದ್ದನ್ನ ವಾಪಸ್ ತಗೊಂಡ್ಬಿಟ್ರು. ಕೆಲಸ ಆಗಿರೋದಕ್ಕೂ ದುಡ್ಡು ಬಿಡುಗಡೆ ಮಾಡಲಿಲ್ಲ. ದಿಸ್ ಈಸ್ ದಿ ಕಂಪ್ಲೇಂಟ್ ಫ್ರಮ್ ಎವ್ರಿಬಡಿ irrespective of the party. Irrespective of the party. ಆದ್ರೂ ಕೆಲವರಿಗೆ ಗ್ರಾಂಟ್ಸ್ ರಿಲೀಸ್ ಆಗುತ್ತೆ. ಹೌ ಇಟ್ ಈಸ್, ಹೇಗೆ ರಿಲೀಸ್ ಆಗುತ್ತೆ? ನನಗೆ ಬಹಳ ಜನ ಬಂದು ಹೇಳಿದ್ದಾರೆ, ಆ ಕಡೆಯವರು ಹೇಳಿದ್ದಾರೆ, ಅವ್ರ ಹೆಸರುಗಳು ಹೇಳಕ್ ಹೋಗಲ್ಲ ನಾನು. ಈ ಕಡೆಯವರು ಹೇಳಿದ್ದಾರೆ, ಆ ಕಡೆಯವರು ಹೇಳಿದ್ದಾರೆ. ಸರ್, ನಮ್ಮ ಕ್ಷೇತ್ರದಲ್ಲಿ ಕಾಂಟ್ರಾಕ್ಟ್ ಗ್ರಾಂಟ್ಸ್ ತಂದ್ಬಿಟ್ಟವ್ರೆ ಸರ್.
ಕಾಂಟ್ರಾಕ್ಟರ್ ಗ್ರಾಂಟ್ಸ್ ಅಂದ್ಬಿಟ್ಟಾನೆ, ನನಗೆ ಕೇಳಿದ್ರು ಕೊಡಲ್ಲ ಸಾರ್. ನಿಮ್ ಕ್ಷೇತ್ರಕ್ಕೂ ಬೇಕಾದ್ರೆ ತಗೊಳ್ಳಿ ಸಾರ್, ಕಾಂಟ್ರಾಕ್ಟರ್ ಕಳಿಸ್ಕೊಡಿ ಸಾರ್, 10% ಕೊಟ್ಬಿಡಿ ಸಾರ್, ಕೊಟ್ಬಿಡ್ತಾರೆ ಗ್ರಾಂಟ್ಸ್. ಹೇಳಿ ಇಲ್ಲ ಅಂತ ಹೇಳಿ. It is happened in many constituencies. Many constituencies. ನಾನು ಯಾರ ಹೆಸರು ಹೇಳಕ್ ಹೋಗಲ್ಲ, ಯಾವ ಮಂತ್ರಿಗಳ ಹೆಸರು ಹೇಳಕ್ ಹೋಗಲ್ಲ. %5 ಇಂದ 10%. ನನಗೆ ನರೇಂದ್ರ ಮೋದಿ ಅವರು ಇಲ್ಲಿ ಕಳೆದ ಚುನಾವಣಾ ಸಂದರ್ಭದಲ್ಲಿ ಭಾಷಣಕ್ಕೆ ಬಂದಿದ್ರು ಬೆಂಗಳೂರಿಗೆ. ಚುನಾವಣಾ ಪ್ರಚಾರ ಭಾಷಣದಲ್ಲಿ ಹೇಳಿದ್ರು, ಸಿದ್ದರಾಮಯ್ಯ ಸರ್ಕಾರ 10% ಸರ್ಕಾರ. ನರೇಂದ್ರ ಮೋದಿ ಅವರು ಹೇಳಿದ್ದು, ನಾನು ಹೇಳಿದ್ದಲ್ಲ. 10% ಸರ್ಕಾರ. ನಾನು ವಾಟ್ ಬೇಸಿಸ್ ಅವ್ರ ಸ್ಟೇಟ್ಮೆಂಟ್ ಆ ತರದ ಭಾಷಣ ಮಾಡಿದ್ರು ನಂಗಂತೂ ಗೊತ್ತಿಲ್ಲ. ವಿತೌಟ್ ಎನಿ ಎವಿಡೆನ್ಸ್. ನಾನು ಭ್ರಷ್ಟಾಚಾರ ನಮ್ಮ ಸರ್ಕಾರದಲ್ಲಿ ಇರಲೇ ಇಲ್ಲ, ನಿಂತೋಗಿತ್ತು ಅಂತ ಹೇಳಲ್ಲ ನಾನು. ಯಾವ ಎಲ್ಲಾ ಕಾಲದಲ್ಲೂ ಕೂಡ ಭ್ರಷ್ಟಾಚಾರ ಇದೆ, ನಾ ಇಲ್ಲ ಅಂತ ಹೇಳಲ್ಲ. ಆದ್ರೆ ಟುಡೇ ವಾಟ್ ಈಸ್ ಹ್ಯಾಪನಿಂಗ್? ಕಾಂಟ್ರಾಕ್ಟರ್ ದುಡ್ಡು ಕೊಟ್ಬಿಟ್ಟ ತಕ್ಷಣ ಗ್ರಾಂಟ್ಸ್ ರಿಲೀಸ್ ಆಗುತ್ತೆ. Can we call it as a good governance? Can we call it as a transparent government? Can we call it as a pro-people's government? No, we can't. So this is the situation today. ಆಯ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ 26 ಜುಲೈನಲ್ಲಿ ಮುಖ್ಯಮಂತ್ರಿ ಆದರು 2ನೇ ಬಾರಿಗೆ. ಆಗಸ್ಟ್ 3-4ಕ್ಕೆ ದೊಡ್ಡ ಪ್ರವಾಹ ಬಂದ್ಬಿಡ್ತು. ಬಹುಶಃ 100 ವರ್ಷಗಳಲ್ಲಿ ಇಂಥ ಹುಚ್ಚು ಪ್ರವಾಹ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ. 23 ಜಿಲ್ಲೆಗಳಲ್ಲಿ 102 ತಾಲೂಕುಗಳಲ್ಲಿ ಪ್ರವಾಹ. ಅಷ್ಟೊಂದು ದೊಡ್ಡ ಪ್ರವಾಹ ಬಂದ್ಬಿಡ್ತು. ಆ ವರ್ಷ ಇವರೇ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋ ಪ್ರಕಾರ 2,47,000 ಮನೆಗಳಿಗೆ ಹಾನಿ ಆಗಿದೆ ಅಂತೇಳಿ ಅಡ್ವರ್ಟೈಸ್ಮೆಂಟ್ ಕೊಟ್ಟರು. ಆಮೇಲೆ 1,24,000 ಮನೆಗಳಿಗೆ ಮಾತ್ರ ಹಾನಿಯಾಗಿದೆ ಅಂತ ಹೇಳಿದ್ರು. ಅಂದ್ರೆ ಸುಮಾರು 23 ಲಕ್ಷ ಮನೆಗಳಿಗೆ ಪರಿಹಾರ ಸಿಗ್ಲಿಲ್ಲ. ನಾನು ಹೇಳಿದೆ ಆಗ, ಇದೊಂದು ಭೀಕರವಾದಂತ ಪ್ರವಾಹ ಬಂದ್ಬಿಟ್ಟಿದೆ. ಈಗ ಜನರ ಕಷ್ಟಕ್ಕೆ ಸ್ಪಂದಿಸಬೇಕಾಗ್ತದೆ. ನನ್ನ ಪ್ರಕಾರ ಪ್ರವಾಹದಲ್ಲಿ 1 ಲಕ್ಷ ಕೋಟಿ ರೂಪಾಯಿಗಳು ನಷ್ಟ ಆಗಿದೆ ಅಂತ ಹೇಳಿದೆ.
1,00,000 ಕೋಟಿ. ನಾನು 1,00,000 ಕೋಟಿ ಅಂತ ಹೇಳಿದ ಮೇಲೆ ಯಡಿಯೂರಪ್ಪನವರು ಹೇಳಿದ್ರು, ಆಗ ಒಬ್ಬರೇ ಮುಖ್ಯಮಂತ್ರಿಗಳು, ಮಂತ್ರಿಮಂಡಲ ರಚನೆ ಆಗಿರಲಿಲ್ಲ, ಒನ್ ಮ್ಯಾನ್ ಶೋ, ದೇರ್ ವಾಸ್ ನೋ ಮಿನಿಸ್ಟ್ರಿ. ಪ್ರವಾಹ ಬಂತು, ಬಹಳ ಜನ ನಿರ್ಗತಿಕರಾಗ್ಬಿಟ್ರು. ನಾನು ಹೋಗಿದ್ದೆ, ಅನೇಕ ಕಡೆಗಳಲ್ಲಿ ಹೋಗಿದ್ದೆ ಆ ಸಾರಿ. ಈ ಸಾರಿ ನಾನು ಕೊರೋನಾ ರೋಗಕ್ಕೆ ತುತ್ತಾಗಿದ್ದರಿಂದ ಹೋಗಕ್ಕಾಗದೆ ಹೋಯ್ತು. ಆ ಸಂದರ್ಭದಲ್ಲಿ ನಂಗೆ ಕೊರೋನಾ ಬಂದ್ಬಿಡ್ತು. ಆ ಸಾರಿ ಗದಗ್, ಹಾವೇರಿ, ಧಾರವಾಡ, ಬಿಜಾಪುರ್, ಬಾಗಲಕೋಟ್, ಬೆಳಗಾಂ, ಶಿವಮೊಗ್ಗ, ದಕ್ಷಿಣ ಕನ್ನಡ ಎಲ್ಲ ಕಡೆನೂ ಹೋಗಿದ್ದೆ. ಸ್ವತಃ ಕಣ್ಣಾರೆ ನೋಡಿದೆ. ಇಲ್ಲೆಲ್ಲ ರಮೇಶ್ ಇರಬೇಕು, ನೀರಾವರಿ ಮಂತ್ರಿ, ಅವ್ರ ಊರಿನಲ್ಲಿ ಭಾರಿ ಅನಾಹುತ ಆಗಿತ್ತು, ಅಥಣಿನಲ್ಲಿ ಭಾರಿ ಅನಾಹುತ ಆಗಿತ್ತು. ನಿಮ್ಮಲ್ಲಿ ಘಟಪ್ರಭಾ, ಮಲಪ್ರಭಾ, ಕೃಷ್ಣಾ ನದಿ, ಮಾರ್ಕಂಡೇಯ, ಭದ್ರಾ, ತುಂಗಭದ್ರಾ, ತುಂಗ, ಎಲ್ಲ ಕಡೆ ಪ್ರವಾಹ ಬಂದು ಸಾವಿರಾರು ಎಕರೆ ನಷ್ಟ ಆಯ್ತು. 1,00,000 ಕೋಟಿ ಬೆಳೆ ನಷ್ಟ ಆಗಿದೆ ಅಂತ ಹೇಳಿ, ಮನೆಗಳಲ್ದೇನೆ. ಆಗ ಯಡಿಯೂರಪ್ಪನವ್ರು ಹೇಳಿದ್ರು, ಇಲ್ಲ 1,00,000 ಕೋಟಿ ಅನ್ನೋದು ಸುಳ್ಳು, ಸಿದ್ದರಾಮಯ್ಯನವರು ಸುಳ್ಳು ಹೇಳ್ತಾ ಇದ್ದಾರೆ, 50,000 ಕೋಟಿ ನಷ್ಟ ಆಗಿದೆ ಅಂತ ಹೇಳಿದ್ರು. 50,000 ಕೋಟಿ. ಇಷ್ಟೆಲ್ಲ 100 ವರ್ಷದಲ್ಲಿ ಬರದೇ ಇದ್ದಂತ ಪ್ರವಾಹ ಬಂದರೂ ಕೂಡ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಭೇಟಿ ಕೊಡಲಿಲ್ಲ. ಆದರೆ ಬಿಹಾರ್ನಲ್ಲಿ ಪ್ರವಾಹ ಬಂದಾಗ ಅಲ್ಲಿಗೆ ಹೋಗ್ತಾರೆ. ಕರ್ನಾಟಕಕ್ಕೆ ಬರಲಿಲ್ಲ, ಈಗಲೂ ಬಂದಿಲ್ಲ, ಈ ಸಾರಿನೂ ಬರಲಿಲ್ಲ ಕರ್ನಾಟಕಕ್ಕೆ. ಅದೇ 2009ರಲ್ಲಿ ಆಗ್ಲೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ, ಸೆಪ್ಟೆಂಬರ್ 9ನೇ ತಾರೀಕು ಪ್ರವಾಹ. ಬಹಳ ಜನ ಬಿಜೆಪಿಯವರು ಸುತ್ತೂರು ಮಠದಲ್ಲಿದ್ದರು. ಇಂದೊಂದು ದಿನ 8ನೇ ತಾರೀಕು, ಸೆಪ್ಟೆಂಬರ್ 8ನೇ ತಾರೀಕು ಅಲ್ಲಿ ಯೋಗಾಸನ ಮಾಡ್ತಾ ಇದ್ರು. ಅದ್ರ ನೆಕ್ಸ್ಟ್ ಡೇ, ಅವತ್ತು ರಾತ್ರಿ ಮಳೆ, 9ನೇ ತಾರೀಕು ರಾತ್ರಿ ಮಳೆ. ಅಲ್ಲಿಂದ ಬಂದರು. ಮನಮೋಹನ್ ಸಿಂಗ್ ರವರು ಪ್ರವಾಹ ಬಂದು 2 ದಿನಕ್ಕೇನೆ ಈ ಕೇಮ್ ಓವರ್ ಹಿಯರ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ವೈಮಾನಿಕ ಸಮೀಕ್ಷೆ ಮಾಡಿದ್ರು. ರಾಯಚೂರಿನಲ್ಲಿ ಈ ಗಾಟ್ ಡೌನ್ ಅಟ್ ರಾಯಚೂರು, ಪ್ರೆಸ್ನವ್ರಿಗೆ ಅಲ್ಲೇ ಹೇಳಿದ್ರು, 1,000 ಕೋಟಿ ರೂಪಾಯಿಯನ್ನ ಕರ್ನಾಟಕಕ್ಕೆ ಕೊಡ್ತೇನೆ. ನಮ್ಮ ಸರ್ಕಾರ ಇರಲಿಲ್ಲ ಆಗ. ಇನ್ ಕರ್ನಾಟಕ ಬಿಜೆಪಿ ಗವರ್ಮೆಂಟ್ ಹೆಡೆಡ್ ಬೈ ಮಿಸ್ಟರ್ ಯಡಿಯೂರಪ್ಪ was here. 1,000 ಕೋಟಿ ಅನೌನ್ಸ್ ಮಾಡಿದ್ರು. ನರೇಂದ್ರ ಮೋದಿ ಅವರು ಜನಪ್ರಿಯ ಪ್ರಧಾನಮಂತ್ರಿಗಳು, ಇವತ್ತಿನವರೆಗಾರು ಬಂದಿದ್ದಾರ ಪ್ರವಾಹ ನೋಡಕ್ಕೆ? ಈ ಸಾರಿ ಯಾರು ಬಂದ್ರ ನೋಡಕ್ಕೆ? ಅಮಿತ್ ಶಾ ಬಂದ್ರು, ನಿರ್ಮಲಾ ಸೀತಾರಾಮನ್ ಬಂದ್ರು, ಬಂದ್ಬಿಟ್ಟು ಹಾಗೆ ಹೊರಟೋರು, ಏನು 1 ರೂಪಾಯಿನೂ ಅನೌನ್ಸ್ ಮಾಡಲಿಲ್ಲ. ಅಲ್ಲೆಲ್ಲ ನೋಡಿದ್ರು, ದೇ ವೆಂಟ್ ಬ್ಯಾಕ್. ದೇ ನಾಟ್ ಅನೌನ್ಸ್ಡ್ ಈವನ್ ಎ ಸಿಂಗಲ್ ಪೈ. ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಅಂಡ್ ರೆಪ್ರೆಸೆಂಟಿಂಗ್ ಕರ್ನಾಟಕ ರಾಜ್ಯಸಭಾ ಮೆಂಬರ್, ಕೊಡ್ಲಿಲ್ಲ.
ಆಮೇಲೆ ಯಡಿಯೂರಪ್ಪನವರು ತುಮಕೂರಿನಲ್ಲಿ ರಿಕ್ವೆಸ್ಟ್ ಮಾಡಿದ ಮೇಲೆ 1652 ಕೋಟಿ, ಅದು NDRF SDRF ಎಲ್ಲ ಸೇರ್ಕೊಂಡು, NDRF SDRF ಎಲ್ಲ ಸೇರಿ ಇಡೀ ಕೇಂದ್ರ ಸರ್ಕಾರ 1652 ಕೋಟಿ. ಅವ್ರು ಕೊಡ್ತೀವಿ ಅಂದದೆಷ್ಟು? 1835 ಕೋಟಿ. ನೀವೆಷ್ಟು ಕೇಳಿದ್ರಿ? 35,164 ಕೋಟಿ. 35,164 ಕೋಟಿ ಅಷ್ಟು ಕೇಳಿದ್ರೆ ಗೊತ್ತು ನನಗೆ. ನಾವು ಕೇಳಿದಷ್ಟು ಕೊಡಲ್ಲ ಕೇಂದ್ರದವರು, ಅವ್ರದ್ದೇ ಆದಂತ ನಾರ್ಮ್ಸ್ ಇಟ್ಕೊಂಡಿರ್ತಾರೆ. ಆದ್ರೆ ಅನ್ಪ್ರೆಸಿಡೆಂಟೆಡ್ ಡಿಸಾಸ್ಟರ್ ಆಗಿರುವಾಗ ಕನಿಷ್ಠ ಒಂದು 10,000 ಕೋಟಿನಾರು ಕೊಡ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಕನಿಷ್ಠ 10,000 ಕೋಟಿ ಕೊಡ್ತಾರೆ. 35,000 ಕೋಟಿ ಕೇಳವ್ರೆ, 10,000 ಕೋಟಿ ಕೊಡ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಕೇಂದ್ರ ಸರ್ಕಾರ ಕೊಟ್ಟದ್ದು 1,652 ಕೋಟಿ. ಇದು ಪ್ರವಾಹ. ಈ ವರ್ಷ ಮತ್ತೆ ಪ್ರವಾಹ, ಮತ್ತೆ ಆಗಸ್ಟ್ ತಿಂಗಳಲ್ಲೇ ಪ್ರವಾಹ ಬಂದಿದೆ. ಹೋದ ಸಾರಿನೂ ಆಗಸ್ಟ್ ತಿಂಗಳಲ್ಲೇ ಪ್ರವಾಹ ಬಂದಿತ್ತು. ಈ ಸಾರಿನೂ ಕೂಡ 4 ರಿಂದ 8 ಮಳೆ, 15 ರಿಂದ 18, 23 ಜಿಲ್ಲೆಗಳ 130 ತಾಲೂಕುಗಳು. ಆ ಸಾರಿ 22 ಜಿಲ್ಲೆಗಳ 102 ತಾಲೂಕುಗಳು. ಈ ಸಾರಿ 130 ತಾಲೂಕುಗಳು. ಯಾಕಂದ್ರೆ ಈ ಸಾರಿ ಮಲೆನಾಡು, ಕರಾವಳಿ ಪ್ರದೇಶ, ಒಳನಾಡು ಅಲ್ಲೆಲ್ಲ ಜಾಸ್ತಿ ಪ್ರವಾಹ ಬಂದ್ಬಿಡ್ತು. ಈ ಸಾರಿ ಬೆಳೆ ಎಷ್ಟು ಬಂದಿದೆ ಅಂತಂದ್ರೆ, ರಾಜ್ಯ ನಷ್ಟ ಆಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಅಂದಾಜಿನ ಪ್ರಕಾರ 9,440.85 ಕೋಟಿ. 9,440.85 ಕೋಟಿ. ಕೃಷಿ ಬೆಳೆ ಹಾಳಾಗಿರ್ತಕ್ಕಂಥದ್ದು 3,57,476 ಹೆಕ್ಟೇರ್ ಕೃಷಿ ಬೆಳೆ. ತೋಟದ ಬೆಳೆ ಹಾಳಾಗಿರ್ತಕ್ಕಂಥದ್ದು 52,759 ರೂಪಾಯಿ. ಪ್ಲಾಂಟೇಶನ್ ಬೆಳೆ ಹಾಳಾಗಿರ್ತಕ್ಕಂಥದ್ದು 50,208 ಹೆಕ್ಟೇರ್ನಲ್ಲಿ. ಒಂದು ತಿಂಗಳ ಮೇಲೆ ಬಂತು ಸೆಂಟ್ರಲ್ ಟೀಮು. ಈಗ ಸೆಪ್ಟೆಂಬರ್ನಲ್ಲಿ ಬಂತು ಸೆಂಟ್ರಲ್ ಟೀಮ್. ಈಗ ಅಸೆಸ್ ಮಾಡಿ ಅವ್ರು ಏನ್ ರಿಪೋರ್ಟ್ ಕೊಡ್ತಾರೋ ಗೊತ್ತಿಲ್ಲ. ಇವರು 8,000 ಚಿಲ್ಲರೆ ಕೋಟಿ, 9,000 ಚಿಲ್ಲರೆ ಕೋಟಿ ನಷ್ಟ ಆಗಿದೆ ಅಂತ ಹೇಳ್ತಾರೆ. ಆಮೇಲೆ 50 ಕೋಟಿ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳ್ತಾರೆ. ಸೋ ಫಾರ್ 1.5 ತಿಂಗಳಾಯ್ತು, ಒಂದೇ ₹1 ಪ್ರವಾಹದಿಂದ ಹಾನಿಗೆ ಒಳಗಾಗಿರ್ತಕ್ಕಂಥ ₹1 ಇವತ್ತಿನವರೆಗೆ ಬಿಡುಗಡೆ ಆಗಿಲ್ಲ. ನಾಟ್ ಎ ಸಿಂಗಲ್ ರುಪಿ. ಅವ್ರೇನ್ ಹೇಳ್ತಾರೆ? ಮನೆಗಳು ಹಾಳಾಗಿರೋದು ನಿಜ, 13,573. 61 ಜನ ಮೃತಪಟ್ಟಿದ್ದಾರೆ. 344 ಜಾನುವಾರುಗಳು ಮೃತಪಟ್ಟಿದ್ದಾವೆ. 3,669 ಸರ್ಕಾರಿ ಕಟ್ಟಡಗಳು ಹಾನಿಯಾಗಿದ್ದಾವೆ. 2,139 ಸರ್ಕಾರಿ ಶಾಲೆಗಳು, ಅಂಗನವಾಡಿಗಳು 1,222, 103 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, 205 ಗ್ರಾಮ ಪಂಚಾಯಿತಿ ಕಟ್ಟಡಗಳು, 21,173 ಕಿಲೋಮೀಟರ್ ರಸ್ತೆ ಹಾಳಾಗಿದೆ. 2,758 ಸೇತುವೆಗಳು ಹಾಳಾಗಿದ್ದಾವೆ. 18,533 ವಿದ್ಯುತ್ ಕಂಬಗಳು ಹಾನಿಯಾಗಿದ್ದಾವೆ. 3,073 ಕಿಲೋಮೀಟರ್ ವಿದ್ಯುತ್ ವಾಹಕಗಳ ತಂತಿಗಳ ಹಾನಿಯಾಗಿದ್ದಾವೆ. 2,023 ಟ್ರಾನ್ಸ್ಫಾರ್ಮರ್ಗಳು ಹಾನಿಯಾಗಿದ್ದಾವೆ. 786 ಸಣ್ಣ ನೀರಾವರಿ ಕೆರೆಗಳಿಗೆ ಹಾನಿಯಾಗಿದೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇವರೇ ಹೇಳ್ತಾರೆ, ಇಷ್ಟೆಲ್ಲ ಹಾನಿಯಾಗಿದೆ. ಆದ್ರೆ ನಾಟ್ ಎ ಸಿಂಗಲ್ ರುಪಿ ಹಸ್ ಬಿನ್ ಸ್ಪೆಂಟ್. ನೋ ಮನಿ ಇಸ್ ರಿಲೀಸ್ಡ್. ಏನ್ ಹೇಳ್ತಾರೆ? ಜಿಲ್ಲಾಧಿಕಾರಿಗಳ ಹತ್ರ ಇದಿದೆ ಅಂತ ಹೇಳ್ತಾರೆ. ಎಂತದು? DC
ಅವ್ರ ಹತ್ರ ಏನಂತ ಕರೆಯೋದು, PD ಅಕೌಂಟ್ ಇದೆ ಅಂತ. PD ಅಕೌಂಟ್ ದುಡ್ಡಿದೆ ಅಂತ ಹೇಳ್ತಾರೆ. ಬಟ್ ಸರ್ಕಾರದಿಂದ ಏನು ₹1 ಅಡಿಷನಲ್ ಏನು ಬಿಡುಗಡೆ ಮಾಡಿಲ್ಲ, ಕೇಂದ್ರದಿಂದ ಬಿಡುಗಡೆ ಮಾಡಿಲ್ಲ ₹1. ಹೋದ ವರ್ಷ ಕೂಡ ಅನೇಕ ಜನರಿಗೆ ಪರಿಹಾರ ಸಿಕ್ಲಿಲ್ಲ, ಬೆಳೆ ಪರಿಹಾರ ಸಿಕ್ಲಿಲ್ಲ. ಭೂಮಿ ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ನಷ್ಟ ಆಗ್ಬಿಡ್ತು, ಅದಕ್ಕೆ ಯಾರಿಗೂ ಪರಿಹಾರ ಸಿಗ್ಲಿಲ್ಲ. ಶಾಲಾ ಕಟ್ಟಡಗಳು ಕಟ್ಟಿಸ್ಲಿಲ್ಲ, ಕೊಠಡಿಗಳು ಕಟ್ಟಿಸ್ಕೊಡ್ಲಿಲ್ಲ. ಇವತ್ತಿಗೂ ಅನೇಕ ಜನ ಶೆಡ್ ನಲ್ಲಿದ್ದಾರೆ, ಮನೆ ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಏನು ಕೊಡ್ಲಿಲ್ಲ. ಪ್ರವಾಹದ ಬಗ್ಗೆ, ಪ್ರವಾಹ ಸಂಪೂರ್ಣವಾಗಿ ಸರ್ಕಾರ ಸೋಲ್ತು, ಜನರ ಸಂಕಷ್ಟಕ್ಕೆ ಪರಿಹಾರ ಕೊಡ್ಲಿಲ್ಲ. ಜನರು ಇವತ್ತು ಕೂಡ ಸಂಕಷ್ಟವನ್ನು ಅನುಭವಿಸ್ತಾರೆ. ನಾನು ಈಗ ಹೋಗಿದ್ದೆ ಮೊನ್ನೆ ಬಾದಾಮಿಗೆ, ಅಲ್ಲಿ ಮಲಪ್ರಭಾ ನದಿಯಿಂದ ಪ್ರವಾಹ ಬರ್ತದೆ. ಹೋದ್ ಸಾರಿನೂ ಬಂದಿತ್ತು ಪ್ರವಾಹ. ಹೋದ್ ಸಾರಿ ಎಷ್ಟು ಬರಲಿಲ್ಲ, ಈ ಸಾರಿ ಪ್ರವಾಹ ಬಂದು ಹಳ್ಳಿಗಳಿಗೆ ಜಖಮ್ ಆಗ್ಲಿಲ್ಲ. ಅಂದ್ರೆ ಬಹಳ ಜನ ಇವತ್ತಿಗೂ ಕೂಡ ಶೆಡ್ಗಳಲ್ಲಿದ್ದಾರೆ. ಶಾಲಾ ಕೊಠಡಿಗಳು, ಅಂಗನವಾಡಿ ಕಟ್ಟಡಗಳು ಇವತ್ತಿನವರೆಗೂ ಕೂಡ ಕಟ್ಟಿಸ್ಕೊಡಕ್ಕಾಗಿಲ್ಲ. 1 ವರ್ಷದ ಮೇಲಾಯ್ತು. ಇಲ್ಲಿ ನಮ್ಮ ಗ್ರಾಮೀಣ ಅಭಿವೃದ್ಧಿ ಸಚಿವರು ಸುರೇಶ್ ಕುಮಾರ್ ಅವ್ರು ಹೇಳಿದ್ರು, ಎಲ್ಲ ದುಡ್ಡೆಲ್ಲ ಬಿಡುಗಡೆ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ, 6 ತಿಂಗಳಲ್ಲಿ ಕಟ್ಬಿಡ್ತೀವಿ ಅಂತ ಹೇಳಿದ್ರು. ಏನೂ ಆಗ್ಲಿಲ್ಲ. ಕಳೆದ ವರ್ಷದ ಬಾಕಿನೂ ಕೂಡ ಇವತ್ತಿನವರೆಗೂ ಕೊಡಕ್ಕಾಗಿಲ್ಲ. ಇಲ್ಲ ಸುರೇಶ್ ಕುಮಾರ್ ರೂಮ್ ಕೊಠಡಿಗಳು ಕಟ್ಟಿಸ್ತೀವಿ ಅಂತ ಹೇಳಿ ಅವರಲ್ಲ. ಇಲ್ಲ ಅವ್ರು ನಾನು ಉತ್ತರ ಕೇಳಿದಾಗ ಅವರು ಉತ್ತರ ಕೊಟ್ಟಿದ್ದದು. ಅವರು ನನಗೆ ಜ್ಞಾಪಕ ಇದೆ, ಸುರೇಶ್ ಕುಮಾರ್ ಹೇಳಿದ್ದು. ನೀವು ಕೇಳಿದಾಗ ಹೇಳಿರ್ಬೋದು. ಇಲ್ಲ, ಎಜುಕೇಶನ್ ಮಿನಿಸ್ಟ್ರು, ಪ್ರೈಮರಿ ಎಜುಕೇಶನ್ ಮಿನಿಸ್ಟ್ರು ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಬಿಡುಗಡೆ ಮಾಡಿರುವ ಜಾಹೀರಾತಿನಂತೆ 3243 ಸರ್ಕಾರಿ ಶಾಲೆಗಳು, 6143 ಕೊಠಡಿಗಳು, ಮರು ನಿರ್ಮಾಣಕ್ಕೆ 718 ಕೋಟಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಅದನ್ನು ಕಟ್ಟಿಸಲಿಲ್ಲ. ಇದು ಅವರು ಉತ್ತರ ಕೊಟ್ಟಿದ್ದದು ಆಗ. ಆಮೇಲೆ ಹಾನಿಯಾದವರಿಗೆ 5 ಲಕ್ಷ, 3 ಲಕ್ಷ ಮನೆಗಳಿಗೆ ಹಾನಿಯಾದ, ಪೂರ್ಣ ಹಾನಿಯಾಗಿದೆ, ಬಿದ್ದೋಗಿದ್ರೆ 5 ಲಕ್ಷ, ಮೇಜರ್ ಪೋರ್ಷನ್ ಬಿದ್ದೋಗಿದ್ರೆ 3 ಲಕ್ಷ, ಪಾರ್ಟ್ಲಿ ಬಿದ್ದೋಗಿದ್ರೆ ಅದಕ್ಕೆ 50,000 ಅಂತ ಹೇಳಿದ್ರು. ಇನ್ನು ಬಹಳ ಜನರಿಗೆ ಸಿಕ್ಕಿಲ್ಲ ಅಂತ ನಾವು ಹೋದಾಗ ಕಂಪ್ಲೇಂಟ್ ಮಾಡೋದು. ಸೊ ಈ ವರ್ಷನೂ ಕೂಡ ಎಲ್ಲ ಕಡೆ ಮಳೆ ಬಿದ್ದಿದೆ. ಈಗ ತಾನೇ ನಮ್ಮ MLA ಹೇಳ್ತಾ ಇದ್ರು, ದದ್ದಲ್ ಅವರು ಅಲ್ಲಿದ್ದಾರೆ, ಆಗ್ತಾ ಇದೆ ಸರ್. ರಾಯಚೂರಲ್ಲಿ ಮಳೆ ಬೀಳ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಬೇಕಾದಷ್ಟು ಮನೆಗಳು ಬಿದ್ದೋಗಿದ್ದಾವೆ ಅಂತ. ಮನೆಗಳು ಬಿದ್ದೋಗಿದ್ದಾವೆ, ಹಾನಿ ಆಗಿದೆ, ಬೆಳೆ ಹಾನಿ ಆಗಿದೆ, ಯಾವುದು ಪರಿಹಾರ ತಗೋತಾ ಇಲ್ಲ. ವೈ ಇಷ್ಟು ದಿನ ಆದ್ರೂ ಕೂಡ, 1 ವರ್ಷ ಆದ್ರೂ ಕೂಡ ₹1 ಬಿಡುಗಡೆ ಮಾಡಿಲ್ಲ. ಕಾರಣ ಏನ್ ಹೇಳ್ತಾರೆ? ಕೊರೋನಾ ಬಂದಿದೆ, ದುಡ್ಡಿಲ್ಲ. ಕೊರೋನಾ ಬಂದಿದೆ, ದುಡ್ಡಿಲ್ಲ. ಆದ್ರೆ ಪ್ರವಾಹದಂತ ಇದಕ್ಕೆ ಸಾಲನಾರು ಮಾಡಿ ಕೊಡ್ಬೇಕಾಗತ್ತೆ. ಈಗ 33,000 ಕೋಟಿ ತಗೊಳಕ್ ಹೊರಟಿದ್ದೀರಿ. ನೀವು ಈಗ GDP 5%ಗೆ ಫಿಸ್ಕಲ್ ಡಿಫಿಸಿಟ್ ಮಾಡ್ಕೊತಾ ಇದ್ದೀರಿ. ಇದಕ್ಕಾದ್ರೂ ಕೊಡ್ಬೇಕಲ್ವಾ? ಸೊ ಯು ಆರ್ ಮಿಸರಬಲಿ ಫೇಲ್ಡ್. ಹೇಳಿ, ಅವರು ರೆವಿನ್ಯೂ ಮಿನಿಸ್ಟರ್ ಎಲ್ಲ ಇಲ್ಲ. ಅವರು ಎಷ್ಟು ದುಡ್ಡು ಬಿಡುಗಡೆ ಮಾಡಿದೀವಿ ಇಲ್ಲಿವರೆಗೆ, ಎಷ್ಟು ಖರ್ಚಾಗಿದೆ? ಅಲ್ಲ, ಎಲ್ಲಾರ ಇರ್ಲಿ, ಇಟ್ಸ್ ಎ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಅಲ್ಲ.
ಹೇಳಿ, ಅವರು ಉತ್ತರ ಕೊಡುವಾಗ ಹೇಳಿ, ಯಡಿಯೂರಪ್ಪನವ್ರು ಹೇಳಿ. ಹೆಂಗೆ ರೆವಿನ್ಯೂ ಸೆಕ್ರೆಟರಿ ಕೊಡ್ತಾರೆ. ಎಷ್ಟು ಬಿಡುಗಡೆ ಮಾಡಿದೀವಿ, ಎಷ್ಟು ಖರ್ಚು ಮಾಡಿದೀವಿ, ಇನ್ನು ಎಷ್ಟು ಖರ್ಚು ಮಾಡಬೇಕು ಅಂತ ಅನ್ಕೊಂಡಿದೀವಿ ಹೇಳಿ. ಕೇಂದ್ರದಿಂದ ಎಷ್ಟು ದುಡ್ಡು ಬಂದಿದೆ, ಸೊ ಇದು ಇವತ್ತು ಮಳೆ ಪ್ರವಾಹಕ್ಕೆ ತುತ್ತಾಗಿ ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಇದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಆಮೇಲೆ ಲಾ ಅಂಡ್ ಆರ್ಡರ್, ನಾನು ಮೊನ್ನೆ ಅಧ್ಯಕ್ಷರೇ ಒಂದು ಸಪರೇಟ್ ನೋಟಿಸ್ ಕೊಟ್ಟಿದ್ದೆ. ಅಡ್ಜರ್ನ್ಮೆಂಟ್ ಮೋಷನ್ ಮೂವ್ ಮಾಡಿ ಸಪರೇಟ್ ಕೊಟ್ಟಿದ್ದೆ, ನೀವು ಅದನ್ನ 69 ಕನ್ವರ್ಟ್ ಮಾಡಿದ್ರಿ. ಆದ್ರೆ ಸಮಯದ ಅಭಾವದಿಂದ ನೋಡಿ ನಾವು ಎಷ್ಟು ಕೋಆಪರೇಟ್ ಮಾಡಿದೀವಿ ಅಂತ. ನಾವು ಕೋಆಪರೇಟ್ ಮಾಡಿಲ್ಲ ಅಂತೀರಿ. ನಾನು ಹೇಳಿದೆ, ಆಯ್ತಪ್ಪ, ಅದನ್ನ ಸಪರೇಟ್ ಆಗಿ ಚರ್ಚೆ ಮಾಡೋದು ಬೇಡ. ನಾನು ಹೇಗೂ ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದ್ದೀನಿ, ಆ ನೋ ಕಾನ್ಫಿಡೆನ್ಸ್ ನಲ್ಲೇ ಇದ್ದು ಮಾತಾಡ್ತೀನಿ ಅಂತ ಹೇಳಿದ್ದೆ. ಲಾ ಅಂಡ್ ಆರ್ಡರ್ ನಲ್ಲಿ ಹೇಗೆ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಜನ ಆತಂಕದಿಂದ ಬದುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಡೀ ರಾಜ್ಯದಲ್ಲಿ ಇದರಲ್ಲಿ ಪೌರತ್ವ ಕಾಯ್ದೆ ಗಲಾಟೆ ಆಯ್ತು, ಎಲ್ಲ ಕಡೆ ಚಳವಳಿಗಳಾದವು. ಬರೀ ರಾಜಕೀಯ ಪಕ್ಷ ಅಷ್ಟೇ ಚಳವಳಿ ಮಾಡಲಿಲ್ಲ, ಅದನ್ನು ನಾವೇನು ಅಷ್ಟೇ ಚಳವಳಿ ಮಾಡಲಿಲ್ಲ. ಬೇರೆ ಬೇರೆ ಜನರು, ಸಂಘಟನೆಗಳು ಆ ಪೌರತ್ವ ಕಾಯ್ದೆಯನ್ನು ವಿರೋಧ ಮಾಡಿದ್ರು. ಮಂಗಳೂರಿನಲ್ಲಿ ಜನರು ಪೌರತ್ವ ಕಾಯ್ದೆಯನ್ನು ವಿರೋಧ ಮಾಡಿದ್ರು ಅಂತ ಹೇಳಿ ಅಲ್ಲಿ ಗೋಲಿಬಾರ್ ಮಾಡಿದ್ರು ಈ ಸರ್ಕಾರ. ಇಬ್ರು ಅಮಾಯಕರು ಸತ್ರು. ಎಲ್ಲಿವರೆಗೆ ಇದು ಈ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳಲಿಕ್ಕೆ, ಅಲ್ಲಿ ಗೋಲಿಬಾರ್ ಆದ್ಮೇಲೆ ನಮ್ಮ ಪಕ್ಷದಿಂದ ರಮೇಶ್ ಕುಮಾರ್, ಎಂ ಬಿ ಪಾಟೀಲ್, ಜಮೀರ್, ರಾಯರೆಡ್ಡಿ ಅವನ್ನೆಲ್ಲ ಹೋಗ್ರಿ ಅಲ್ಲಿ ಸಮಾಧಾನ ಮಾಡಿ, ಸಾಂತ್ವನ ಮಾಡಿ, ಉಗ್ರಪ್ಪ ಸಮಾಧಾನ ಮಾಡಿ ಅಂತ ಕಳಿಸಿದ್ರೆ ಇವ್ರನ್ನ ಏರ್ಪೋರ್ಟ್ ನಲ್ಲಿ ಅರೆಸ್ಟ್ ಮಾಡಿಬಿಟ್ರು. ಕೆನ್ ವಿ ಕಾಲ್ ಇಟ್ ಆಸ್ ಎ ಡೆಮೋಕ್ರೆಟಿಕ್ ಗವರ್ಮೆಂಟ್? ನನಗೆ ಅಲ್ಲಿ ಇರ್ತಕ್ಕಂಥ ಕಮಿಷನರ್ ನೋಟಿಸು, ನೀವು ಪ್ಲೇಸ್ ಡೋಂಟ್ ಕಮ್. ನನಗೆ ಯಾರು ವಿಮಾನದಲ್ಲಿ ಹೋಗಕ್ಕೆ ಅವಕಾಶನೇ ಕೊಡ್ಲಿಲ್ಲ. ವಿಮಾನದಲ್ಲಿ ನೀನು ಹೋಗಂಗಿಲ್ಲ ಅಂತ ನೋಟಿಸ್ ನನಗೆ, ಲೀಡರ್ ಆಫ್ ದಿ ಅಪೋಸಿಷನ್ ನಾನು. ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಅಲ್ಲಿಂದ ಏರ್ಪೋರ್ಟ್ ಇಂದ ಈಚೆಗೆ ವಾಪಸ್ ಕಳಿಸ್ಬಿಟ್ರು ಅಲ್ಲ. ಹೋಗ ಬಿಡ್ಲಿಲ್ಲ. ರಮೇಶ್ ಕುಮಾರ್ ಅಲ್ಲಿ ಪ್ರತಿಭಟನೆ ಮಾಡಿ ವ್ಯಾನ್ ನಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ದು. ನಿಮ್ಗೆ ಏನಾದ್ರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಮಾಡೋ ಕೆಲಸನ ಇದು? ಏನ್ ಪೊಲೀಸ್ ರಾಜ್ಯನ ಇದು? ಸರ್ವಾಧಿಕಾರಿ ಸರ್ಕಾರನ? ಡೆಮಾಕ್ರೆಟಿಕ್ ಗವರ್ಮೆಂಟ್ ಅಲ್ವಾ? ನನಗೆ ಬಿಡಲ್ಲ ಅಂತಂದ್ಮೇಲೆ ಏನಂತ ಹೇಳ್ಬೇಕು ಇದಕ್ಕೆ?
ಆಕ್ಚುಲಿ ನನ್ನ ಹಕ್ಕನ್ನ ಮೊಟಕು ಮಾಡ್ತಕ್ಕಂಥದ್ದು. ಇವರೆಲ್ಲ ಶಾಸಕರು ಹೋಗಿದ್ದವರು, ಮಾಜಿ ಶಾಸಕರು ಮಾಜಿ ಮಂತ್ರಿಗಳು. ಅವ್ರನ್ನ ಬಿಟ್ಟದೇನೆ ಅರೆಸ್ಟ್ ಮಾಡಿ ಕಳಿಸ್ಬಿಟ್ರು ವಾಪಸ್. ನನಗೆ 3 ದಿನ ಮೇಲೆ ಬನ್ನಿ ಸಾರ್ ಅಂತ ಹೇಳಿದ್ರು, ನೋಟಿಸ್ ಕೊಟ್ಬಿಟ್ಟು. ಯು ಕಾಂಟ್ ಟ್ರಾವೆಲ್ ಇನ್ ದಿ ಏರೋಪ್ಲೇನ್. ಯು ಹ್ಯಾವ್ ಇನ್ಸ್ಟ್ರಕ್ಟೆಡ್ ಆಲ್ ದಿ ಅಥಾರಿಟೀಸ್, ಏರ್ಪೋರ್ಟ್ ಅಥಾರಿಟೀಸ್, ಬರಬಾರ್ದು ಅಂತ ಹೇಳ್ಬಿಟ್ಟಿದೀವಿ, ಕೊಡಬಾರ್ದು ಅವರಿಗೆ, ಕರ್ಕೊಂಬರಬಾರ್ದು ಅಂತ ಹೇಳ್ಬಿಟ್ಟಿದೀವಿ ಅಂತ ಹೇಳಿದ್ರು. This is the way the democratic government behaves. ಅದಾಯ್ತು. ಆಮೇಲೆ ಇತ್ತೀಚೆಗೆ 11/8/2020 ಮೊನ್ನೆ ಬೆಂಗಳೂರಿನಲ್ಲಿ ಐಟಿ ಕ್ಯಾಪಿಟಲ್ ಆಫ್ ದಿ ಸ್ಟೇಟ್, ಬೆಂಗಳೂರಿನಲ್ಲಿ ಡಿಜಿಹಳ್ಳಿ ಮತ್ತು ಕೆಜಿಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಹಿಂಸಾಚಾರ ನಡೆಯಿತು. ಹನ್ನೊಂದು 8/2020 ಇನ್ಸಿಡೆಂಟ್ ನಡೀಲಿಕ್ಕೆ ಕಾರಣ ಯಾರು? ಇದಕ್ಕೆ ಜವಾಬ್ದಾರ ಯಾರು? ಇದರ ಹೊಣೆ ಹೊರಬೇಕಾಗಿರೋರು ಯಾರು? ಹೊಣೆ ಹೊರಬೇಕಾಗಿರೋರು ಯಾರು? ನಮ್ಮ ಡಿ.ಕೆ. ಶಿವಕುಮಾರ್ ನಮ್ಮ ಅಧ್ಯಕ್ಷರು ಒಂದು ಸತ್ಯಶೋಧನಾ ಸಮಿತಿಯನ್ನ ನೇಮಕ ಮಾಡಿದ್ರು. ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಹೋಮ್ ಮಿನಿಸ್ಟರ್ ಜಾರ್ಜು ಕೂಡ ಮೆಂಬರ್ ಇದ್ರು. ಆಮೇಲೆ ರಾಮಲಿಂಗ ರೆಡ್ಡಿ ಮೆಂಬರ್ ಇದ್ರು. ದಿನೇಶ್ ಗುಂಡೂರಾವ್ ಇದ್ರ? ಇಲ್ಲ. ಕೃಷ್ಣ ಬೈರೇಗೌಡ ಇದ್ರು. ನಜೀರ್ ಅಹಮದ್ ಇದ್ರು. ಇವರೆಲ್ಲ ಸದಸ್ಯರುಗಳಿದ್ರು. ಇವರು ಹೋಗಿ 13ನೇ ತಾರೀಕು ಕಮಿಟಿ ರಚನೆ ಆಯಿತು. 14ನೇ ತಾರೀಕು ಮೀಟಿಂಗ್ ಮಾಡಿ 15ನೇ ತಾರೀಕು ಹೋದ್ರು ಅಲ್ಲಿ. ಯಾರು? ಹರಿಪ್ರಸಾದ್. ಎಸ್, ಹರಿಪ್ರಸಾದ್ ಇಸ್ ಆಲ್ಸೋ ಒನ್ ಆಫ್ ದಿ ಮೆಂಬರ್ಸ್. ಅವರೆಲ್ಲ ಹೋಗಿ ಭೇಟಿ ಮಾಡಿ, ಜನಗಳನ್ನೆಲ್ಲ ಭೇಟಿ ಮಾಡಿ, ಜನಗಳಿಗೆಲ್ಲ ಸಾಂತ್ವನ ಹೇಳಿ ವಸ್ತುಸ್ಥಿತಿ ಏನು ಅಂತ ತಿಳ್ಕೊಳ್ತಕ್ಕಂಥದ್ದನ್ನ ಪ್ರಯತ್ನ ಮಾಡಿದ್ರು. ಭಾರತೀಯ ಜನತಾ ಪಕ್ಷದವರು ಒಂದು ಫ್ಯಾಕ್ಟ್ಸ್ ಫೈಂಡಿಂಗ್ ಕಮಿಟಿ ಮಾಡಿದ್ರು. ಎಂತದ ಪೀಪಲ್ಸ್ ಫೋರಂ ಅಂತಲೋ ಎಂತದ ಒಂದು ಹೆಸರಿನಲ್ಲಿ ಮಾಡಿದ್ರು. ಆಮೇಲೆ ಸ್ಥಳೀಯರೇ ಒಂದು ಮಾಡ್ಕೊಂಡಿದ್ರು, ಅಡ್ವೊಕೇಟ್ಸ್ ಫೋರಂ ಅಂತ ಹೇಳಿ ಮಾಡ್ಕೊಂಡಿದ್ರು. ಇವೆಲ್ಲವೂ ಕೂಡ ರಿಪೋರ್ಟ್ಗಳು ಬಂದಿದ್ದಾವೆ. ಘಟನೆಗೆ ಕಾರಣ ಒಬ್ಬ ನವೀನ್ ಅನ್ನೋರು, ನವೀನ್ ಕುಮಾರ್ ಅನ್ನೋರು 11ನೇ ತಾರೀಕು ಸಾಯಂಕಾಲ 5:47 45 ಅಥವಾ 47 ನಿಮಿಷ ಆಸ್ಪಾಸ್ನಲ್ಲಿ ಒಂದು ಏನಂತ ಕರೆಯೋದಕ್ಕೆ ಪೋಸ್ಟ್ ಏನ್ ಮಾಡ್ತಾರೆ, ವಾಟ್ಸ್ಆಪ್, ಫೇಸ್ಬುಕ್. ನನಗೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಕಡಿಮೆ, ಅದಕ್ಕೋಸ್ಕರ ನಿನಗೂ ಇಲ್ವಾ? ಫೇಸ್ಬುಕ್, ವಾಟ್ಸ್ಆಪ್ ಮೂಲಕ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಒಂದು ವ್ಯಂಗ್ಯ ಚಿತ್ರವನ್ನು ಹಾಕಿ ಅವಹೇಳನಕರವಾದಂತ, ಅವರು ಪ್ರವಾದಿಗಳು, ವ್ಯಂಗ್ಯ ಚಿತ್ರ ಹಾಕಿ ಅದನ್ನ ಪೋಸ್ಟ್ ಮಾಡ್ತಾರೆ. ಆ ಪೋಸ್ಟ್ ಮಾಡಿದ ಮೇಲೆ ಅಲ್ಲಿ ಗಲಭೆ ಆಗ್ಲಿಕ್ಕೆ ಕಾರಣ ಆಗ್ತದೆ.
ಸುಮಾರು 8 ಜನ SDPIನವರು ಫಿರ್ಯಾದ್ ಕೊಡಕ್ ಹೋಗ್ತಾರೆ. ನೋಡಿ, ಈ ತರ ನವೀನ್ ಅನ್ನೋನು ಈ ತರ ಪೋಸ್ಟ್ ಮಾಡ್ಬಿಟ್ಟು ಜನರಲ್ಲಿ ಆಕ್ರೋಶ ಔಟ್ ಮಾಡ್ಬಿಟ್ಟಿದ್ದಾನೆ, ಅವ್ರ ಮೇಲೆ ಕ್ರಮ ತಗೊಳ್ರಿ, ಅವ್ರನ್ನ ಕೂಡ್ಲೆ ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಪೊಲೀಸ್ನವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ಳಲ್ಲ. ಏನ್ ಹೇಳ್ತಾರೆ ಕಾರಣ ಅಂತಂದ್ರೆ, ಇಟ್ ಇಸ್ ಅ ಸೈಬರ್ ಕ್ರೈಮ್ ಬರ್ತದೆ, ನಾವು ವಿ ಕಾಂಟ್ ಟೇಕ್ ಅಪ್ ದಿಸ್ ಮ್ಯಾಟರ್, FIR ಮಾಡಕ್ ಬರಲ್ಲ ಇದನ್ನ ಅಂತ ಹೇಳ್ತಾರೆ. ಅದಾದ್ಮೇಲೆ ಸುಮಾರು 18-20 ಜನ ಮೌಲ್ವಿಗಳು ಹೋಗ್ತಾರೆ, ಅವರು ಒತ್ತಾಯ ಮಾಡ್ತಾರೆ ಕಂಪ್ಲೇಂಟ್ ತಗೊಳ್ರಿ ಅಂತ. ಇದು ಸುಮಾರು 2 hours ಚರ್ಚೆಗಳು ನಡೀತವೆ. 7:30ಯಿಂದ 9:30ವರೆಗೆ ಚರ್ಚೆ ನಡೀತವೆ. ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಇಲ್ಲ ಪಾಪ, ಅವ್ರಿಗೆ ಬೇಗ ಗುಣ ಆಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಬಸವರಾಜ ಬೊಮ್ಮಾಯಿ ಅವರು ಜಮೀರ್ ಅಹಮದ್ ಅವರಿಗೆ ಫೋನ್ ಮಾಡ್ತಾರೆ 10:15, ನೀವು ಹೋಗ್ರಿ ಸ್ವಲ್ಪ ಸಮಾಧಾನ ಮಾಡ್ರಿ ಅಂತ. ಅಲ್ಲಿ ಭಾಗದ ಜನ ರಿಜ್ವಾನ್ಗೆ ಹೇಳ್ತಾರೆ, ಇಲ್ಲ ರಿಜ್ವಾನ್ ಇಲ್ವಾ, ರಿಜ್ವಾನ್ಗೆ ಹೇಳ್ತಾರೆ. ಇವರು 10 ನಿಮಿಷ ಮುಂಚಿತವಾಗಿ ಹೋಗ್ತಾರೆ, ಅವ್ರು 10 ನಿಮಿಷ ಲೇಟ್ ಆಗಿ ಹೋಗ್ತಾರೆ. ಅದಕ್ಕಿಂತ ಹಿಂದೆ ಅನೇಕ ಟ್ವೀಟ್ಗಳನ್ನ ಮಾಡಿರ್ತಾರೆ ಅವರು. ಯಾರು? ನವೀನ್. ಇದಾದಾಗ ಜಡ್ಜ್ಮೆಂಟ್ ಬಂದಾಗ, ಅಯೋಧ್ಯ ಮೇಲೆ ಜಡ್ಜ್ಮೆಂಟ್ ಬಂದಾಗ, ಆಮೇಲೆ ಆ ಪೂಜೆ ಮಾಡಿದಾಗ, ಎಲೆಕ್ಷನ್ ಟೈಮ್ ಪೂಜೆ, ಆ ಎಲೆಕ್ಷನ್ ಟೈಮ್ನಲ್ಲಿ ಒಂದು ಹೇಳ್ತಾರೆ, ನಾನು ಇವತ್ತು ಬಿಜೆಪಿ ವೋಟ್ ಹಾಕಿದ್ದೀನಿ. ಎಲ್ಲ ಇಲ್ಲಿ ಇದೆ, ಹೇಳ್ತೀನಿ ಒಂದು. This Lok Sabha election, I have voted for BJP. Rain on election day also indicates lotus will blossom on May 23rd. ಇದು ಒಂದು ಅವರು ಹೇಳೋದು. Finally, we lived the best day of 2020. ಇದು ಯಾವಾಗ ಅಂತಂದ್ರೆ, ಅಲ್ಲಿ ರಾಮ ಮಂದಿರ ಕಟ್ಟಲಿಕ್ಕೆ ಪೂಜೆ ಮಾಡಿದ್ರಲ್ಲ ಆಗ. ದಿ ಫ್ಯೂ ಗೈಸ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ ಆರ್ ಸ್ಟೇಟಿಂಗ್ ಐ ಆಮ್ ನಾಟ್ ಸೆಕ್ಯುಲರ್ ಫಾರ್ ಸೆಲೆಬ್ರೇಟಿಂಗ್ ರಾಮ ಮಂದಿರ್. ದಿ ಫ್ಯಾಕ್ಟ್ ಈಸ್, ಇಫ್ ಯು ಪೀಪಲ್ ಫಾರ್ ಟ್ರೂ ಸೆಕ್ಯುಲರ್ ಯು ವುಡ್ ಹ್ಯಾವ್ ಜಾಯಿಂಡ್ ಅಸ್ ಅಂಡ್ ಸೆಲೆಬ್ರೇಟೆಡ್. ಈ ತರದವೆಲ್ಲ ನಡೆದಿರ್ತವೆ. ಇವರಿಗೆ ಮುಜಾಮಿಲ್ ಅವರ ಫಾಲೋಯರ್ಸ್ ಅವ್ರಿಗೆ ಈ ತರದವು ಟ್ವೀಟು ಮತ್ತು ಪ್ರತಿ ಟ್ವೀಟು. ಸ್ವಲ್ಪ ಬಿಸಿನೀರು ಕೊಡಪ್ಪ ತಮ್ಮ. (2020) was worst until today, 5th August. It has given me a life, time of happiness. Jai Shri Ram. ಈ ತರ ಪ್ರಚೋದನಕಾರಿಯಾದಂತ ಟ್ವೀಟ್ಗಳನ್ನು ಮಾಡೋದು, ಅದಕ್ಕೆ ಕೌಂಟರ್ ಟ್ವೀಟ್ಗಳು ಬರೋದು. ಸರ್ ಒಂದು ಸಣ್ಣ ಒಂದು ಮಾಹಿತಿ, ನೀವು ಮುಂಚೆ ಮಾಹಿತಿ ಹೇಳಲಿಲ್ಲ.
ಈ ನವೀನ್ ಟ್ವೀಟ್ ಆಯ್ತು, ಆಮೇಲೆ ಹೇಳರಿ ಕೂತ್ಕೊಳ್ಳಿ ಪ್ಲೀಸ್. ಹೇಳ್ತೀನಿ ಆಮೇಲೆ ಹೇಳರಿ ಕೂತ್ಕೊಳ್ಳಿ. ಅಲ್ಲ, ಅವ್ನು ಟ್ವೀಟ್ ಮಾಡೋ ಮುಂಚೆ ಯಾಕೂಬ್ ಅಡಿಯಾರ್ ಬಶೀರ್ ಅನ್ನೋನು ಏನ್ ಪೋಸ್ಟ್ ಹಾಕಿದ ಅನ್ನೋದು ಕೂಡ ತಾವು ಹೇಳ್ಬೇಕು. ಅವನು ಹಾಕಿರುವಂತ ಪೋಸ್ಟ್ ಇವನು ರಿಯಾಕ್ಟ್ ಮಾಡಿರೋದು. ಮತ್ತು ಎರಡನೇದು ನವೀನ್ ಅನ್ನುವಂಥವನು ಯಾವ ಪಕ್ಷದ ಕಾರ್ಯಕರ್ತ? ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಅವನು. ಯಾರು? ಬಿಜೆಪಿ ಪಕ್ಷದವನು ನೇರವಾಗಿ ಹೇಳ್ಕೊಂಡಿದ್ದಾನೆ. ಐ ವೋಟೆಡ್ ಫಾರ್ ಬಿಜೆಪಿ ಅಂತ. ಅವನೇ ಮಾತಾಡ್ತಲ್ಲ ನಾವು. ಸಪೋರ್ಟ್ ಮಾಡ್ತಾ ಇದ್ದೀರಾ? ಅದು ಬಂದಾಗ ಮಾತ್ರ ಮಾತಾಡ್ತಾ ಇದ್ದಾರೆ. ಈ ರೀತಿ ಮಾತಾಡ್ಲಿ ಅವರು. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕು, ಇವರೆಲ್ಲ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಉತ್ತರ ಕೊಡ್ಲಿ, ನೀವಲ್ಲ ಉತ್ತರ ಕೊಡಕ್ಕೆ. ಎಲ್ಲರೂ ಕೂತ್ಕೊಳ್ಳಿ. ಪ್ರತಿಪಕ್ಷದ ನಾಯಕರು ಮಾತನಾಡ್ತಾ ಇದ್ದಾರೆ, ಕೂತ್ಕೊಳ್ಳಿ ದಯವಿಟ್ಟು. ರೇಣುಕಾಚಾರ್ಯ ಕೂತ್ಕೊಳ್ಳಿ. ಅಧ್ಯಕ್ಷರೇ ಮಾತಾಡಿ. ಸಿದ್ದರಾಮಯ್ಯನವ್ರು ನೀವು ಮಾತಾಡಿ. ಅಧ್ಯಕ್ಷರೇ, ಅರವಿಂದ್ ಲಿಂಬಾವಳಿ ಅವರ ಪಾಯಿಂಟ್ ಪಾಯಿಂಟ್ ಆಫ್ ಆರ್ಡರ್ ಹೇಳಿದ್ರು ಅಂತ ಕೂತ್ಕೊಂಡೆ. ಅರವಿಂದ್ ಲಿಂಬಾವಳಿ ಅವರೇ ಕೂತ್ಕೊಳ್ಳಿ ಪ್ಲೀಸ್. ನಾನು ಆಗಿದ್ದಕ್ಕೆ ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅಧ್ಯಕ್ಷರೇ ಬಶೀರ್ ಏನ್ ಹಾಕಿದ್ದ? ಒಂದ್ ನಿಮಿಷ ರೀ, ಮಾತಾಡ್ತಿದ್ದಾರೆ. ಯಾರು ಒಬ್ಬರು ಮಾತಾಡ್ರಿ. ರೇಣುಕಾಚಾರ್ಯ, ಯಾಕೂಬ್ ಅಡಿಯಾರ್ ಬಶೀರ್ ಏನ್ ಹಾಕಿದ್ದ? ನವೀನ್ ಹಾಕೋಕ್ಕಿಂತ ಮುಂಚೆ ದಯವಿಟ್ಟು ಅದನ್ನು ಸದನದ ಮುಂದೆ ಬರಲಿ. ಅವರು ಯಾವ ರಾಷ್ಟ್ರೀಯ ನಾಯಕರ ಫೋಟೋ ದಯವಿಟ್ಟು ಸದನ ಸಮಯಕ್ಕೆ ಸರಿಯಾಗಿ ಪಾಯಿಂಟ್ ಆಫ್ ಆರ್ಡರ್ ಕೇಳಿದ್ದಾನೆ. ಮಾಡಿದ ಅದಕ್ಕೆ ಅಲ್ಲಿಂದ ಶುರು ಆಗಿದ್ದು ಘಟನೆ. ಮತ್ತು ಅವನು ಬಿಜೆಪಿ ಪಕ್ಷದ ಕಾರ್ಯಕರ್ತ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಪೊಲೀಸ್ ಸ್ಟೇಷನ್ ಅಲ್ಲಿ ಅವನು ರಿಪೋರ್ಟ್ ಕೊಟ್ಟಿದ್ದಾರೆ. ಅವನನ್ನ ಬಿಜೆಪಿ ಅವನು ಬಿಜೆಪಿ ಮತ ಹಾಕಿದ. ಚರ್ಚೆ ಬೇಕಾಗಿಲ್ಲ ಸನ್ಮಾನ್ಯ ಅಧ್ಯಕ್ಷ. ಇವರಿಗೆ ಈ ಸಮಸ್ಯೆ ಶುರು ಆಯ್ತು. ಅಲ್ಲ, ಇದು ತಪ್ಪು ಮಾಹಿತಿಯನ್ನ ಸಭಾಧ್ಯಕ್ಷರೇ ಸದನಕ್ಕೆ ಹೋಗಬಾರ್ದು. ಓಕೆ, ಸಿದ್ದರಾಮಯ್ಯನವರು ಮುಂದುವರಿಸಿ. ಹೇಳ್ಬಾರ್ದು ಸರ್, ಸುಳ್ಳು ಹೇಳ್ಬಾರ್ದು. ಹೇಳಿ, ತಾವು ಮುಂದುವರಿಸಿ. ಅವ್ರಿಗೆ ಒಂದ್ ನಿಮಿಷ ಸರ್, ನಾವು ಸುಮ್ಗಿರ್ತೀವಿ. ನಾವು ನಿಲ್ತೀವಿ ಸರ್. ಒಂದೇ ಅವ್ರೇನು ಹೇಳ್ತಾರೆ. ನೀವು ಸುಮ್ಮನಿರಿ. ಆದ್ರೆ ಜಮೀನು ನಡೆಗಳಿಂದ ಇಡೀ ರಾಜ್ಯ ಜನ ನೋಡಿದ್ರೆ ಆಶಾ ರೇಣುಕಾಚಾರ್ಯ ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ದಯವಿಟ್ಟು ಕೂಡಿಸ್ಬೇಕು. ರೇಣುಕಾಚಾರ್ಯ ಗೌರವ ಕೊಡ್ರಿ. ಕುತ್ಕೊಳ್ರಿ ಒಂದ್ ನಿಮಿಷ. ಸರ್ ಕರ್ತಕ್ಕೆ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಸರ್, ಸತೀಶ್ ಕುತ್ಕೊಳ್ಳಿ. ಅರವಿಂದ್ ಆಮೇಲೆ ಮಾತಾಡೋದು. ಸತೀಶ್ ನಾವು ಮುಂದುವರಿಸಿ. ಸಿದ್ದರಾಮಯ್ಯ ಹೇಳಿ ಆಗಲ್ಲ. ನಾನು ಮುಂದುವರಿಸಿ. ಮುಂದುವರಿಸಿ. ಓಕೆ, ಐ ವಿಲ್ ಗೋ ಬೈ ಯುವರ್ ಅಡ್ವೈಸ್. ಇಲ್ಲ, ನೀವು ಮುಂದುವರಿಸಿ. ಮಾತನ್ನು ಮುಂದುವರಿಸಿ. ಮಾನ್ಯ ಅಧ್ಯಕ್ಷರೇ, ಯಾಕಂದ್ರೆ 7 ಗಂಟೆ ಆಗ್ಬಿಡ್ತು. ಹಾಗಾಗಿ 7 ಗಂಟೆ ಆಗ್ಬಿಡ್ತು. ಒಳ ಜಗಳ ಸರ್ ಇದು. ಕೂತ್ಕೊಳ್ರಿ. ಕಾಂಗ್ರೆಸ್ ನ ಒಳ ಜಗಳ. ಅಯ್ಯಪ್ಪ, ಇದೇನಿಲ್ಲ. ಇಲ್ಲ, ಸತೀಶ್ ಬೇಡ ನೋಡಿ. ನಾವು 8:30 ಒಳಗೆ ಚರ್ಚೆ ಮುಗಿಸ್ಬೇಕು. ಹಾಗಾಗಿ 8:30 ಒಳಗೆ ಸತೀಶ್ ಯಾರು ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು. 8:30 ಒಳಗೆ ನಾವು ಚರ್ಚೆ ಮುಗಿಸ್ಬೇಕು. ಅದ್ರ ಮೊದಲು ಈ DK ಶಿವಕುಮಾರ್ ಅವರು ರಾಂಗ್ ಇನ್ಫಾರ್ಮೇಶನ್ ಕೊಡಬಾರ್ದು ಸರ್. ತಪ್ಪಿದೆ ಅಂತ ನೋಡಿ ಸಭಾಧ್ಯಕ್ಷರೇ. ಫಸ್ಟ್ ತಪ್ಪು ಯಾರು? ಅಮ್ಮ, ನಿನ್ಗೇನ್ ಗೊತ್ತು? ನೀವು ಹೇಳಿ ಸಿದ್ದರಾಮಯ್ಯನವ್ರು. ತಾವು ಮುಂದುವರಿಸಿ. ಈಗ ಯಾರ ಮೈಕು ಕೆಲಸ ಮಾಡುದಿಲ್ಲ, ನಿಮ್ಮ ಮೈಕ್ ಅಷ್ಟೇ. ಮಾನ್ಯ ಅಧ್ಯಕ್ಷರೇ, ನಾನು ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀನಿ.
ಆ ಫ್ಯಾಕ್ಟ್ಸು ಅದಕ್ಕೆ ಉತ್ತರ ಕೊಡೋರು ಹೋಮ್ ಮಿನಿಸ್ಟ್ರಿ ಕೊಡ್ತಾರೆ, ಇಲ್ಲ ಚೀಫ್ ಮಿನಿಸ್ಟರ್ ಕೊಡ್ತಾರೆ. ಅದು ನಾನು ಹೇಳ್ದದು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳಿ, ಅವ್ರು ಏನೇನ್ ಮಾಡಿದೀವಿ ಅಂತ ಹೇಳಿ. ಅವರು ಮನೆ ಅಧ್ಯಕ್ಷರೇ, ಈ ಒಂದು ಅವಹೇಳನಕರವಾದಂತ ಟ್ವೀಟ್ ಆಗದೆ ಹೋಗಿದ್ರೆ ಅಲ್ಲಿ ಈ ಗಲಭೆ ಆಗಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಂಬರ್ 1. ನಂಬರ್ 2, ಕಂಪ್ಲೇಂಟ್ ಅನ್ನ ಕೂಡಲೇ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ರೆ ಯಾರು ಇದಕ್ಕೆ ಕಾರಣಕರ್ತರಾಗಿದ್ರು ಈ ಕಂಪ್ಲೇಂಟ್ ಬರ್ಲಿಕ್ಕೆ, ಆ ವ್ಯಕ್ತಿಯನ್ನ ಕೂಡಲೇ ಅರೆಸ್ಟ್ ಮಾಡಿಬಿಟ್ಟಿದ್ರೆ ಅಲ್ಲಿ ನನ್ನ ಪ್ರಕಾರ, ನಾನು ಹೋಗಿದ್ದೆ ಅಲ್ಲಿಗೆ ಸ್ಥಳಕ್ಕೆ, ಡಿ.ಕೆ. ಶಿವಕುಮಾರ್ ಕೂಡ ಹೋಗಿದ್ರು, ನಮ್ಮ ಸತ್ಯಶೋಧನಾ ಸಮಿತಿ ಕೂಡ ಹೋಗಿದ್ರು, ದಿನೇಶ್ ಗುಂಡೂರಾವ್ ಕೂಡ ಹೋಗಿದ್ರು, ಜಾರ್ಜ್ ಕೂಡ ಹೋಗಿದ್ರು. ನನ್ಗನ್ಸುತ್ತೆ ನಾನು ಅಲ್ಲಿ ಹೋಗಿ ಪೊಲೀಸ್ನವ್ರ ಜೊತೆನಲ್ಲಿ ಜನಗಳ ಜೊತೆ ಮಾತಾಡಿದಾಗ ನಮ್ ಕಂಪ್ಲೇಂಟ್ ತಗೊಳ್ಳಿಲ್ಲ, ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ ಅಂತಕ್ಕಂಥದ್ದು ಆರೋಪ. ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕಂಪ್ಲೇಂಟ್ ವಾಸ್, FIR ವಾಸ್ ಸೆಂಟ್ ಟು ಕೋರ್ಟ್ next day, that is on 12th in the morning 4 o'clock. ಅವರು ಕಂಪ್ಲೇಂಟ್ ಟು SDPI ನವರು ಅಥವಾ ಮೌಲ್ವಿಗಳು ಅವ್ರು ಬಂದು ಕೊಟ್ಟ ತಕ್ಷಣ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟು FIR ಕಳಿಸ್ಬಿಟ್ಟು ದಿ ಪರ್ಸನ್ ಹೂ ಹ್ಯಾಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅವನು ಅರೆಸ್ಟ್ ಆಗ್ಬಿಟ್ಟಿದ್ರೆ ಬಹುಶಃ ಅವತ್ತೇನು ಹಾನಿ ಆಯಿತು, ರೈತಕರವಾದಂತ ಘಟನೆ ನಡೀತು, ಅದು ನಡೀಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ದಟ್ ಇಸ್ ಮೈ ಒಪಿನಿಯನ್ ಅಂಡ್ ಆಲ್ಸೋ ಇಂಪ್ರೆಷನ್ on the information gathered. Why the police people see, ನನಗೆ ಅಲ್ಲಿ ಮಾಹಿತಿ ಪ್ರಕಾರ ದಿ ಸ್ಟೇಷನ್ ಹೌಸ್ ಆಫೀಸರ್ ಇವ್ರು ಕಂಪ್ಲೇಂಟ್ ಕೊಡಕ್ಕೆ ಇರ್ಲಿಲ್ಲ. ಆಗ ಜನ ಎಷ್ಟು ಜನ ಇದ್ರು? ಬಹಳ ಕಡಿಮೆ ಜನ ಇದ್ರು, 50-60 ಜನ ಇದ್ರು. ಆಮೇಲೆ ಅವರೆಲ್ಲ ಅಲ್ಲಿ ಬಂದವರೆಲ್ಲ ಇವ್ರ ಕಂಪ್ಲೇಂಟ್ ತಗೊಳ್ಳಿಲ್ಲ, ನವೀನ್ ಅರೆಸ್ಟ್ ಮಾಡಲಿಲ್ಲ ಅಂತ ಗೊತ್ತಾದ ಮೇಲೆ ಜನ ಜಾಸ್ತಿ ಸೇರಕ್ಕೆ ಶುರು ಮಾಡಿದ್ರು. ನೀವು ಹೋದಾಗ ಒಂದು 500 ಜನ 1000 ಜನ ಇದ್ರು. ಸರ್ ನಿಜಾಂಶ ಮಾತಾಡಿ ಸರ್, 9:30 ನಿಜಾಂಶ ಎಷ್ಟು ಜನ ಇದ್ರಿ? ಅಲ್ಲ ನೀವು ಬೆಂಕಿ ಇಟ್ಟಿದ್ರು, ನೀವು ಸಮಸ್ಯೆ ಮಾಡ್ಕೊತಾ ಇದ್ದೀರ. ಮತ್ತೆ ಬಿಡಿ, ಮತ್ತೆ 10 ಗಂಟೆ ಆಯ್ತು, ಕೂತ್ಕೊಳ್ಳಿ. ಜಮೀರ್ ಅವರೇ ಗಲಾಟೆ ಮಾಡಿ ಈಗ ಕೂತ್ರಿ, ಆಮೇಲೆ ಉತ್ತರ ಕೊಡ್ತಾರೆ ಅವ್ರು. ಕೂತ್ರಿ, ನೀನು ಯು ಆರ್ ನಾಟ್ ಎಕ್ಸ್ಪೆಕ್ಟೆಡ್ ಟು ರಿಪ್ಲೈ. ಆಯ್ತು, ಕೂತ್ಕೊಳ್ಳಿ. ಸುಳ್ಳು ಹೇಳ್ಬೇಕು, ಅದು ಮಾಡಕ್ ಆಗಿಲ್ಲ. ನಾನು ಪೊಲೀಸ್ನವ್ರು ಕೇಳಿದೆ, ಸರ್ ಪೊಲೀಸ್ನವ್ರು ಕೇಳಿದೆ, ಮನೆಗೆ ಬೆಂಕಿ ಇಟ್ರು, ನೀ ಅಲ್ಲಿ DCP ಕೇಳಿದೆ, ಕಾಪಾಡ್ಕೊಳಕ್ಕಾಗಿಲ್ಲ ನಿಮ್ಗೆ, DCP ಕಾಪಾಡ್ಬೇಕಾಗಿತ್ತು, ಪೊಲೀಸ್ ಅವ್ರು ಕಾಪಾಡ್ಬೇಕು. ನಾರ್ತ್ ಈಸ್ಟ್ DCP ಬಂದಿದ್ರು, ಅವ್ರನ್ನ ಕೇಳಿದೆ. ಅವ್ರ ಪ್ರಕಾರ ಸುಮಾರು 7:30 8 ಗಂಟೆ ಒಳಗಡೆ ಆಗಿರ್ಬೋದು ಸರ್, FIR ಆಗಿರ್ಬೋದು. ನಿಮ್ಮ ಪಾರ್ಟಿ MLA ಮನೆಗೆ ಬೆಂಕಿ ಪೊಲೀಸ್ ಸ್ಟೇಷನ್
ಕಳಿಸ್ಬಾರ್ದು ಅಂತ ಗಲಾಟೆ ಮಾಡಬಾರ್ದು. ಇಂಟೆಲಿಜೆನ್ಸ್ ದಲಿತ ಅಂತ ಹೇಳಿ ಕೇಳಿಲ್ಲ ಅವರು. ಮಾನ್ಯ ಸಭಾಧ್ಯಕ್ಷರೇ ಒಂದ್ ನಿಮಿಷ ಮಾಡ್ಕೊಳ್ತೀರಿ. ಅಧ್ಯಕ್ಷರೇ ಒಂದ್ ಒಳಗೆ ಹಾಕ್ಲಿ ಇಂಟೆಲಿಜೆನ್ಸ್ ಸನ್ಮಾನ್ಯ ಸಭಾಧ್ಯಕ್ಷರೇ ಸರ್ ಮಾಹಿತಿ ವಾಂಟ್ ಕಂಟ್ರೋಲ್. ಸನ್ಮಾನ್ಯ ಅಧ್ಯಕ್ಷ ಸರ್ ಇವತ್ತು ಅಖಂಡ ಶ್ರೀನಿವಾಸ ಮೂರ್ತಿ ನಾಳೆ ನಿಮ್ಮ ಯಾರು ಹೇಳ್ಬೇಡ್ರಿ, ಕೂತ್ಕೊಳ್ರಿ. ಮಾನ್ಯ ಸಭಾಧ್ಯಕ್ಷರೇ ಒಂದೇ ನಿಮಿಷ ಯಾರು ಹೇಳ್ಬೇಡಿ, ಅದೇ ನೀವೇ ಮಾತಾಡ್ರಪ್ಪ. ಅಲ್ಲ ಮಾಹಿತಿ ಚಂದ್ರಣ್ಣ, ಅಲ್ಲ ತಾವು ಸತೀಶ್ ನಾಯಕರು ನಿಂತ್ಕೊಂಡಿದ್ದಾರೆ ಇಲ್ಲಿ. ದಯವಿಟ್ಟು ಕುಂತ್ಕೊಳ್ಳಿ. ಸಿದ್ದರಾಮಯ್ಯನವರು ಮಾತಾಡ್ಬೇಕಾದ್ರೆ ನಾನು ಉತ್ತರ ಕೊಡ್ತೀನಿ. ಅವ್ರು ಯಾವುದೇ ಪ್ರಶ್ನೆಗಳು ಎತ್ತಿದ್ರೆ ಅನಗತ್ಯವಾಗಿ ದಯಮಾಡಿ ಅವ್ರು ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ, ಮಾತನಾಡ್ಲಿ ದಯವಿಟ್ಟು. ನಂದು ಸಿದ್ದರಾಮಯ್ಯನವ್ರಲ್ಲಿ ಒಂದ್ ವಿನಂತಿ, ನೀವು ಜಮೀರ್ ಅವ್ರನ್ನ ಏನಾದ್ರು ಕೇಳಲಿಕ್ಕೆ ಹೋಗ್ಬೇಡಿ. ನೀವು ಏನ್ ಮಾತಾಡ್ಬೇಕು ನೀವೇ ಮಾತಾಡ್ಬಿಡಿ. ಕೇಳಿದ ಕೂಡಲೇ ಸಮಸ್ಯೆ ಶುರು. ಎಲ್ಲದಕ್ಕೂ ಕಾರಣ ಜಮೀರ. ನೀವು ಜಮೀರ್ಗೂ 5 ನಿಮಿಷ ಮಾತಾಡೋಣ. ನೀವು ಮಾತಾಡುವ ಅವ್ರನ್ನ ಕೇಳಬೇಡಿ. ಮಾನ್ಯ ಮುಖ್ಯಮಂತ್ರಿ ಆಗಿದ್ದವರು ನೀವೆಲ್ಲ ಸಮಾಜದ ಪರವಾಗಿರ್ಬೇಕು. ಕೂತ್ಕೊಳ್ರಿ. ಆಯ್ತು ಆಯ್ತು ಚಂದ್ರಣ್ಣ, ಕೂತ್ಕೊಳ್ರಿ. ಚಂದ್ರಣ್ಣ ಮೆಂಬರ್ ಲೈಕ್ ಯು ಕೂತ್ಕೊಳ್ರಿ. ಚಂದ್ರಣ್ಣ ಆಯ್ತು, ಮುಖ್ಯಮಂತ್ರಿಗಳು ಹೇಳಿದ್ರು. ದಯವಿಟ್ಟು ಮೆಂಬರ್ ಲೈಕ್ ಯು ಓಕೆ ಗಾಟ್ ಎವರಿ ರೈಟ್ಸ್. ಓಕೆ, ನೀವು ಮಾತಾಡ್ಲಿ, ಜಮೀರ್ ಮಾತಾಡೋದು ಬೇಡ. ನೀವು ಮುಂದುವರಿಸಿ. ಮಾನ್ಯ ಅಧ್ಯಕ್ಷರೇ, ನನ್ನ ಪ್ರಕಾರ ಆ ಡಿಸಿಪಿ ಪ್ರಕಾರ ಡಿಸಿಪಿ ಹೋಗಿರೋದು ಕೂಡ 9 o'clock ಅಷ್ಟೊತ್ತಿಗೆ ಹೋಗಿರೋದು, ರಾತ್ರಿ. ಅಲ್ಲೇ ಪಕ್ಕದಲ್ಲೇ ಇದ್ದಾರೆ ಅವರು. ಗಲಾಟೆ ಆಗಿರೋದು ಅದು 7:47 ಆದ ತಕ್ಷಣ ಶುರು ಆಗ್ಬಿಟ್ಟಿದೆ ಗಲಾಟೆ. ಡಿಸಿಪಿ ಹೋಗ್ಲೇ ಇಲ್ಲ. FIR ರಿಜಿಸ್ಟರ್ ಆಗ್ಲಿಲ್ಲ. ಅಲ್ಲಿ ಯಾರು ಸೀನಿಯರ್ ಪೊಲೀಸ್ ಆಫೀಸರ್ ಇಲ್ಲ. DGಹಳ್ಳಿ ಪೊಲೀಸ್ ಸ್ಟೇಷನ್ ಇಲ್ಲಿಂದ ಎಷ್ಟು ದೂರ ಇರಬೇಕು? ಬಹಳ ಹತ್ರ. KSRP ಕೇಂದ್ರದಿಂದ ಎಷ್ಟು ದೂರ ಇರಬೇಕು? ಅಲ್ಲಿಗೂ ಹತ್ರ. ಪೊಲೀಸ್ನವರು ಜನ ಜಾಸ್ತಿ ಆಯ್ತಾ ಇದ್ರಲ್ಲ, ಸಫಿಷಿಯಂಟ್ ಫೋರ್ಸ್ ಮಾಡ್ಕೋಬೇಕ ಬೇಡ? ಅದು ಮಾಡ್ಕೊಂಡಿಲ್ಲ. ಜಮೀರ್ ಹೋಯ್ತಾರೆ, ರಿಜ್ವಾನ್ ಹೋಯ್ತಾರೆ, ಅವ್ರ ಪಾಪ ಪ್ರಯತ್ನ ಮಾಡ್ತಾರೆ, ಆದ್ರೆ ಮೈಕ್ ಇಲ್ಲ. 10:15 ಬಸವರಾಜ ಬೊಮ್ಮಾಯಿ ಫೋನ್ ಮಾಡ್ತಾರೆ ಇವರಿಗೆ. ಇವ್ರು ಹೇಳ್ತಾರೆ, ಸರ್ ಒಂದ್ ಒಳ್ಳೆ ಮೈಕ್ ಕೊಡಿಸ್ಕೊಡಿ, ನಾನು ಮಾತಾಡ್ತೀನಿ. ಅವ್ರಿಗೆ ಮೈಕು ಕಿತ್ತೋಗಿದೆ, ಇಲ್ಲಿ ಮೈಕ್ ಇಲ್ಲ ಅಂತ. ಮೈಕ್ ಇಲ್ಲ ಅಂತ ಹೇಳ್ತಾರೆ. ಮೈಕು ಅಲ್ಲಿ ಆ ಪೊಲೀಸ್ನವ್ರು ಕೊಡೋ ಮೈಕು ಮಾತಾಡಕ್ಕಾಗಲ್ಲ. ಕ್ರೌಡ್ ಬಹಳ ಗಲಾಟೆ ಮಾಡ್ತಾ ಇರ್ತದೆ. ಆಮೇಲೆ ಸುಮಾರು 10 ಗಂಟೆ ಸಮಯಕ್ಕೆ ಅಖಂಡ ಶ್ರೀನಿವಾಸ ಮೂರ್ತಿ MLA ಅವ್ರ ಮನೆಗೆ ನುಗ್ತಾರೆ. ಅವ್ರ ಮನೆ ಮುದ್ದದ ವೆಹಿಕಲ್ಗಳಿಗೆಲ್ಲ ಬೆಂಕಿ ಹಾಕ್ಬಿಡ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲಿ ಕೆಳಗಡೆ ವೆಹಿಕಲ್ಗಳಿರ್ತವೆ, ಅಲ್ಲಿ ಬೆಂಕಿ ಹಾಕ್ಬಿಡ್ತಾರೆ. ಪಾರ್ಕಿಂಗ್ ನಲ್ಲಿ ಇದ್ದಂತ ವೆಹಿಕಲ್ಗಳಿಗೆ ಹಾಕ್ತಾರೆ. ಅವರ ಆಕ್ರೋಶ ಇದ್ದದ್ದು ಪೊಲೀಸ್ನವ್ರ ಮೇಲೆ. ವೈ? ಇಟ್ ಇಸ್ ಬಿಕಾಸ್ FIR ರಿಜಿಸ್ಟರ್ ಮಾಡ್ಕೊಳ್ಳಿಲ್ಲ, ನವೀನನ್ನ ಅರೆಸ್ಟ್ ಮಾಡಲಿಲ್ಲ. ಇದು ಅವ್ರಿಗೆ ಕೋಪ ಇದ್ದದ್ದು. ಶ್ರೀನಿವಾಸ ಮೂರ್ತಿ ಮೇಲೆ ಕೋಪ, ಇದು ಅವ್ರಿಗೆ ಕೋಪ ಇದ್ದದ್ದು. ಅದಾದ್ಮೇಲೆ ಸ್ಟೇಟ್ಮೆಂಟ್ಗಳೇನೋ ಸರ್ಕಾರದಿಂದ, ಇದು ಪೂರ್ವ ನಿಯೋಜಿತ, ಇದು ಒಂದು ಸಂಚು. ಇದು ಪೂರ್ವ ನಿಯೋಜಿತ ಅಲ್ಲ. ನವೀನ್ ಕುಮಾರ್ ಅವರ ಇದು ಎಂತದು ವಾಟ್ಸಾಪ್, ಫೇಸ್ಬುಕ್. ಯು ಆರ್ ಬೆಟರ್ ದನ್ ಮೀ.
ಫೇಸ್ಬುಕ್ ಅಲ್ಲಿಂದ ಪೋಸ್ಟ್ ಆಗಿದ್ದರಿಂದ ಇದು ಕಾರಣ. FIR ರಿಜಿಸ್ಟರ್ ಮಾಡ್ಕೊಳ್ಳೋದು ಕಾರಣ, ಅರೆಸ್ಟ್ ಮಾಡದಿದ್ದ ಕಾರಣ. ಪೊಲೀಸ್ನವರು ಸಫಿಷಿಯೆಂಟ್ ಫೋರ್ಸ್ ನ ತಗೊಳ್ದೇನೆ ಆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಯನ್ನು ಸುಟ್ಟಾಕ್ತಾರೆ, ವೆಹಿಕಲ್ಗಳೆಲ್ಲ ಸುಟ್ಟಾಕ್ತಾರೆ. ನಿಮ್ ಸರ್ಕಾರದಲ್ಲಿ ಒಬ್ಬ MLA, ಸಿಟ್ಟಿಂಗ್ MLA ಅವನ ಮನೆ ಸುಟ್ಟಾಕ್ತಾರೆ. ಅವ್ರಿಗೆ ರಕ್ಷಣೆ ಕೊಡಕ್ ಆಗ್ಲಿಲ್ಲ ಅಂತಂದ್ಮೇಲೆ ನೀವು ಯಾರಿಗೆ ರಕ್ಷಣೆ ಕೊಡ್ತೀರಿ? MLA ಮನೆಗೆ ಯಾಕೆ ಹೋಗ್ಬೇಕಾಯ್ತು? ಅವರು ಯಾರಿಗೆ ರಕ್ಷಣೆ ಕೊಡ್ತೀರಿ ನೀವು? ಹಚ್ಚಿದ್ದೆ ನೀವು ಎಲ್ಲಾದ್ರೂ ಹೋಗ್ಲಿ, ನೀವು ರಕ್ಷಣೆ ಕೊಡ್ಬೇಕು. ಹಚ್ಚಿದ್ದೆ ನೀವು ಪ್ರೀ ಪ್ಲಾನ್ ಮಾಡಿ ಸುಟ್ಟಾಕ್ಸ್ತೀರಿ ಅಂತ ಗೊತ್ತಿದ್ರೆ ಮೊದಲೇ ಸುಟ್ಟಾಕಿದ್ದು ಸಮರ್ಥನೆ ಮಾಡ್ಕೋತೀರಾ? ಆಮೇಲೆ ಹಂಗಿದ್ದಿದ್ರೆ ಶ್ರೀನಿವಾಸ ಮೂರ್ತಿ ಮನೆ, ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಪಕ್ಕದಲ್ಲಿ ಆಂಜನೇಯನ ದೇವಸ್ಥಾನ ಇದೆ. ಆಂಜನೇಯನ ದೇವಸ್ಥಾನ, ಈ ಆಂಜನೇಯನ ದೇವಸ್ಥಾನಕ್ಕೆ ಪ್ರೊಟೆಕ್ಷನ್ ಕೊಟ್ಟವ್ರು ಯಾರು? ಅವರೇ ಕೊಟ್ಟಿದ್ದಾರೆ. ಕೊಟ್ಟವರು ಇಷ್ಟು ವರ್ಷ ನೀವು ಅರ್ಥ ಇಟ್ಕೊಂಡು ಕೆಲಸ ಮಾಡಿದ್ರಲ್ಲ, ಅದಕ್ಕೆ ಮಾತಾಡ್ತಾರೆ. ಅಲ್ಲ, ಇವರ ಪಕ್ಷದ ಸದಸ್ಯ, ಇವ್ರ ಪಕ್ಷದ ಪಕ್ಷದ ಇದರ ಇನ್ಸ್ಟಿಗೇಟ್. So that means, sir, you agree that intelligence failed. ನಿಮ್ಮ ಆಗೋದಿಲ್ಲಲ್ರಿ. ಸುಮಾರು 200 ಜನ ಸರ್ಕಾರದಲ್ಲಿ ನೀವು ಇದ್ದೀರಿ, 200 ಜನ ಸರ್ಕಾರದವರಾಗಿ ನೀವು ಮುಸಲ್ಮಾನ ಸಾವಿರಾರು ಜನರು ಇದ್ದಾರೆ. ಆಂಜನೇಯ ದೇವಸ್ಥಾನಕ್ಕೆ ಬೆಂಕಿ ಹಾಕ್ಬಾರ್ದು ಅಂತ ಎಂತದು ಚೈನ್, ಎಂತ ಚೈನ್ ಅದು? ಹ್ಯೂಮನ್ ಚೈನ್ ಮಾಡ್ಕೋತಾರೆ, ಅದಕ್ಕೆ ಅನಾಹುತ ಆಗಲ್ಲ. ಮುನೇಗೌಡ ಅಂತ ಒಬ್ಬ ಶ್ರೀನಿವಾಸ ಮೂರ್ತಿ ಮನೆಗೆ ಹಾಕಿ ಅಂತ ರಕ್ಷಣೆ ಕೊಡಲಿಲ್ಲ ನಿಮ್ಮವರು. ಹೋಗ್ತಾರೆ. ನಿಮ್ ಸರ್ಕಾರ ನಿಮ್ ಕೇಳ್ಬೇಕಾಗಿರೋದು ನಾವು. ಜಮೀರ್ ವಾಚ್ಮ್ಯಾನ್ ಗುರ್ಕಾ ಅವರು ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ತಕೊಳ್ಳಿಲ್ಲ ಬೆಂಕಿ ಕೊಡೋದಾ ಮಾತಾಡ್ತಾರೆ. ಆಮೇಲೆ ಇದು ಕಮ್ಯುನಲ್ ಆಗಿದ್ದಿದ್ರೆ, ಎರಡು ಕೋಮುಗಳ ಮಧ್ಯೆ ದ್ವೇಷ ಇಂದ ಆಗಿದ್ರೆ, ಜಯಂತಿ ಏನವರು ಶ್ರೀ ಮದರ್ ಆಫ್ ನವೀನ್, ಸಿಸ್ಟರ್ ಆಫ್ ಶ್ರೀನಿವಾಸ್ ಮೂರ್ತಿ, ಅವ್ರ ಮನೆಗೂ ನುಗ್ತಾರೆ. ಅವ್ರನ್ನ ಬಚಾವ್ ಮಾಡೋರು ಯಾರು ಗೊತ್ತಾ? ಜಯಂತಿನೇ ಹೇಳಿರೋದು, ನಾನು ಹೇಳಿರೋದಲ್ಲ. ಮುಸ್ಲಿಂ ಹುಡುಗರೇ ನಮ್ಮನ್ನು ರಕ್ಷಿಸಿದರು. ಮಿಸಸ್ ಜಯಂತಿ, ಶ್ರೀ ಮದರ್ ನವೀನ್ ತಾಯಿ ಜಯಂತಿ ಹೇಳಿಕೆ. ಸರ್, ಬೆಂಕಿ ಕೊಟ್ಟವ್ರು ಯಾರು? ಅವ್ರು ಹೇಳ್ತಾರೆ, ಯಾರಾದ್ರೂ ಮುಸ್ಲಿಂ ಹುಡುಗರೇ ನಮ್ಮನ್ನು ರಕ್ಷಿಸಿದರು. ಹನುಮನ ಗುಡಿಗೆ ಮುಸ್ಲಿಂ ಯುವಕರೇ ರಕ್ಷಣೆ ಕೊಟ್ಟರು. ಹೌ ಕುಡ್ ಇಟ್ ಬಿ? ಸಾಧ್ಯ ಆಗ್ತದ? ಕಬ್ಬಿನಲ್ಲಿ ಗಲಾಟೆ ಆಗಿದ್ರೆ ತಪ್ಪು ಮಾಹಿತಿ ಕೊಡಬೇಡಿ. ಅವರು ಕೇಳ್ತಾ ಇದ್ದದೇನು ಅಂತಂದ್ರೆ, FIR ರಿಜಿಸ್ಟರ್ ಮಾಡ್ಕೊಳ್ಳಿ, ನವೀನನ್ನ ಅರೆಸ್ಟ್ ಮಾಡಿ, ಹನುಮನ ಗುಡಿಗೆ ಕೆಲವರು ನವೀನ ಕೈ ಕೊಡಿ ಅಂತ ಕೇಳ್ತಾ ಇದ್ರು. ಕೂಡ್ಲೆ FIR ರಿಜಿಸ್ಟರ್ ಮಾಡ್ಕೊಂಡು ನವೀನನ್ನ ಅರೆಸ್ಟ್ ಮಾಡ್ಬಿಟ್ಟಿದ್ರೆ, ಯು ಕುಡ್ ಹ್ಯಾವ್ ಅವಾಯ್ಡೆಡ್ ದಿಸ್ ಇನ್ಸಿಡೆಂಟ್, ಅಗ್ಲಿ ಇನ್ಸಿಡೆಂಟ್. ಅದ್ರ ಬೊಮ್ಮಾಯಿ ಅವರು ಏನ್ ಹೇಳ್ತಾರೆ? ಈ ಗಲಭೆಗೆ ಇದು ಪೂರ್ವ ಯೋಜಿತ ಕೃತ್ಯ. ಬೊಮ್ಮಾಯಿ ಹೌದು, ನಿಜ.
Initial probe reveals SDPI's role in violence Bommai. ಏನ್ ಹೇಳದ್ದೆ ಎಲ್ಲ ಮಿನಿಸ್ಟರ್ಗಳು ಒಬ್ಬರ ಮೇಲೆ ಒಬ್ರು ನಾವು SDPI ರದ್ದು ಮಾಡ್ಬಿಡ್ತೀವಿ. SDP, why you are keeping quiet? Why you are keeping quiet now? ಬೆಂಕಿ ಹಚ್ಚರ್ನ ರದ್ದು SDPI ಏನ್ ಮಾಡಿದ್ರಿ? ಶಿಫಾರಸ್ ಮಾಡಿದ್ರ ರದ್ದು ಮಾಡಕ್ಕೆ? ನೀವು ಸರ್ಕಾರ ಇರೋರು, ನಾನೆಲ್ಲ ಶಿಫಾರಸ್ ಮಾಡೋನು. I have no objection. If you got evidence, ಅದನ್ನ ರದ್ದು ಮಾಡ್ತೀವಿ ಮಾಡಿ. You have no objection. ಯಾಕೆ ತೆಗ್ಸಿದ್ರಿ ಸರ್ ಕೇಸ್? You have no objection. ಕೆಲವರು ಹೇಳಿದ್ರು ಮಂತ್ರಿಗಳು, ಭಾರತೀಯ ಜನತಾ ಪಕ್ಷದವರು, ಕಾಂಗ್ರೆಸ್ನವರು ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಬಿದ್ದದನ್ನ ಯಾರು ಕಂಡೆಮ್ ಮಾಡಿಲ್ಲ. ಐ ಕಂಡೆಮ್ಡ್ ಇಟ್. ಐ ಹ್ಯಾವ್ ಕಂಡೆಮ್ಡ್ ಇಟ್. ಇಲ್ಲ ಸರ್, ಯಾರು ಮಾಡಿಲ್ಲ. ಯಾರು ರಕ್ಷಣೆಗೆ ಹೋಗಲಿಲ್ಲ. ನಿಜವಾಗ್ಲೂ ಯಾರು ಮಾಡಿಲ್ಲ ಸರ್. ಅವ್ರನ್ನ ಏಕಾಂಗಿ ಮಾಡಿದ್ರೆ ಸರ್ ನೀವು ರಕ್ಷಣೆ ಕಾಂಗ್ರೆಸ್ ಕಾರ್ಯಕರ್ತರಂತ ಸರ್. ನಾಳೆ ನಿಮ್ಗಳ ಗತಿ ಕೂಡ ಅಷ್ಟೇ ಸರ್. ಏನವ್ರು ಮಾಡಿದ್ರೆ ಸರ್ ನಾಳೆ ನಿಮ್ಗಳ ಗತಿ ಅವರ SDPI ಪಕ್ಷನ ಬರೀರಿ ಎಲೆಕ್ಷನ್ ಕಮಿಷನ್ಗೆ. ಅವರೆಲ್ಲ ದಾಖಲಾತಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಕಳಿಸ್ಕೊಡಿ. ಬೇಡ ಅಂದವರು ಈಗ ಹೇಳ್ಬಿಟ್ಟು ಎಲ್ಲ ಒಬ್ರು ಸುಮ್ಮನಿದ್ದಾಗ ಕೂತ್ಬಿಟ್ಟಿದ್ದಾರೆ. SDPI ಬಗ್ಗೆ ಮಾತಾಡಲ್ಲ. ಯಾರು ಮಾತಾಡಲ್ಲ. ಈಗ ಅದೇನೋ ಒಂದ್ಸಾರಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ಬಿಟ್ಟು ಒಬ್ರು ಮಾತಾಡ್ಬೇಡಿ ಅಂತ ಹೇಳ್ಬಿಟ್ಟವ್ರು ಯಡಿಯೂರಪ್ಪನವರು. ಈಗ ಅದ್ರ ಬಗ್ಗೆ SDPI ಬಗ್ಗೆ ಮಾತೇ ಇಲ್ಲ. ಇದು ನಿಮ್ಮ ದ್ವಿಮುಖ ನೀತಿ ಅಲ್ವಾ? ಇದರೊಳಗಡೆ ಇಂಥ ಕೆಟ್ಟ ಇನ್ಸಿಡೆಂಟ್ ನಲ್ಲಿ ರಾಜಕೀಯ ಲಾಭ ಮಾಡ್ಕೊಳ್ಳಿಕ್ ಪ್ರಯತ್ನ ಮಾಡ್ತಿರಲ್ಲ. ಶುಡ್ ಯು ನಾಟ್ ಕಂಡೆಮ್? ನೀವು ರಾಜಕೀಯ ಮಾಡ್ತಾ ಇರೋದು ಸರ್. ಜಗಳ ಮಾಡಿದ್ದು ಜಗಳ ಮಾಡಿಸಿದ್ದು ಜಮೀರ್ ಪರಿಣಾಮ ಆಗಿದ್ದು ನಿಮ್ ಪಕ್ಷದ ಒಳ ಜಗಳದ ಕಾರಣಕ್ಕೆ ಈ ಗಲಾಟೆ ವಿರೋಧ ಪಕ್ಷ ನಾಯಕರು ಸಮರ್ಥನೆ ಮಾಡ್ಕೊಂಡಿಲ್ಲ. ಒಂದು MLA ಅಧ್ಯಕ್ಷರೇ, ಶೃಂಗೇರಿನಲ್ಲಿ ಬಾವುಟ ಹಾಕ್ದವ್ರು ಯಾರಪ್ಪ? ಮಾಡಿ ಅಲ್ಲ, ಶೃಂಗೇರಿನಲ್ಲಿ ಬಾವುಟ ಹಾಕ್ದವ್ರು ಯಾರು ಅವ್ರು ಹೇಳ? ಜೀವರಾಜ್ ಅವ್ರಿಲ್ಲ, ಮೆಂಬರ್ ಇಲ್ಲ. ನಾನು ಹೇಳಕ್ ಹೋಗಲ್ಲ. ಕೊಡಿಸುವಂತ ಕೆಲಸ ತಾವು ಮಾಡಬೇಕು. ನಮಗೆ ಪ್ರತಿಪಕ್ಷ ನಾಯಕರ ಬಗ್ಗೆ ಗೌರವ ಇದೆ. ಈಗ ಮಾತಾಡುವಾಗಿದ್ರೆ ಮಾತ್ರ ಗೌರವ. ಈಗ ಸಭಾನಾಯಕರು ಮುಖ್ಯಮಂತ್ರಿಗಳು ಸಹ ಹೇಳಿದ್ದಾರೆ ಎಲ್ಲ ಸದಸ್ಯರಿಗೆ. ನಾನು ಹಳ್ಳಿಯವನು. ಇಲ್ಲ ನನಗೂ ಕೆಟ್ಟ ಭಾಷೆ ಬಳಸೋದು ಬರ್ತದೆ. ಅಗೌರವವಾಗಿ ನಡ್ಕೊಳ್ಳೋದು ಬರ್ತದೆ, ಗೌರವವಾಗಿ ನಡ್ಕೊಳ್ಳೋದು ಬರ್ತದೆ. ಪದೇ ಅವ್ರು ಸುಳ್ಳು ಹೇಳಬಾರ್ದು. ಸುಳ್ಳು ಮಾತಾಡಲ್ಲ. ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ಯಾರ್ಯಾರು ಈಗ ಅವ್ರು ಮಾತಾಡ್ತಾರೆ. 6-7 ಗಂಟೆಗಳ ಕಾಲ FIR ರಿಜಿಸ್ಟರ್ ಮಾಡ್ಕೊಳ್ಳಿಕ್ಕೆ, FIR ಅನ್ನು ಕೂಡಿ ಕಳಿಸ್ಲಿಕ್ಕೆ ತಡವಾದದ್ರಿಂದ ಈ ಗಲಾಟೆ ಆಯ್ತು, ಗೋಲಿಬಾರ್ ಆಯ್ತು. ಪೊಲೀಸ್ನವ್ರು ಹೇಳ್ತಾರೆ, ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಇರ್ತಾನೆ, ಅವ್ರು ಫೋನ್ ಮಾಡ್ತಾರೆ. ಯಾರು ದಯಾನಂದ್ ಅಂತಲ, ಅದೇ ವೈರ್ಲೆಸ್ ನಲ್ಲಿ, ಅದೇ ಹೇಳ್ತೀನಿ, ಹೋಮ್ ಮಿನಿಸ್ಟ್ರು. ನಮ್ಗೆಲ್ಲ ವೈರ್ಲೆಸ್ ಅವೆಲ್ಲ ಗೊತ್ತಿಲ್ಲ. ವೈರ್ಲೆಸ್ ನಲ್ಲಿ ಹೇಳ್ತಾರೆ, ನೋಡಪ್ಪ, ನಿನಗ್
ಅದು ಏನಾದ್ರು ಸನ್ನಿವೇಶ ಕೆಟ್ಟದಾಗಿದ್ರೆ ಫೈರ್ ಮಾಡು ಅಂದ್ಬಿಡ್ತಾರೆ ಅಂತ. ಯಾರು ಹೇಳೋದು? ಹೈಯರ್ ಆಫೀಸರ್ಸ್ಗಳು ಹೇಳೋದು. ಫೈರಿಂಗ್ ಮಾಡ್ತಾರೆ, 3 ಜನ ಸ್ಥಳದಲ್ಲೇ ಸಾಯ್ತಾರೆ, 3 ಜನ ಸ್ಥಳದಲ್ಲಿ ಸಾಯ್ತಾರೆ. ಇನ್ನೊಬ್ಬ ದಯವಿಟ್ಟು ಕೊತ್ತಂಬರಿ ಸೊಪ್ಪು ತಗೊಳಕ್ ಬಂದಿದೆ ಸರ್, ಸತ್ಯಾಂಶ ಹೇಳಿ. ಒಬ್ಬ ಶಾಸಕನ ಮನೆ ಸುಟ್ಟೋಗಿದೆ, ನಿಮ್ ಶಾಸಕನ ಮನೆ ಸುಟ್ಟೋಗಿದೆ. 12 ಗಂಟೆ ರಾತ್ರಿ ಕೊತ್ತಂಬರಿ ಸೊಪ್ಪು, 1 ಗಂಟೆ ರಾತ್ರಿ ಕೊತ್ತಂಬರಿ ಸೊಪ್ಪು, ಈಗ 1 ಗಂಟೆ ರಾತ್ರಿ ಕೊತ್ತಂಬರಿ ಸೊಪ್ಪು. ಸ್ಪೀಕರ್ ಹೇಳ್ತಾ ಇದ್ದಾರೆ, ಚೀಫ್ ಮಿನಿಸ್ಟರ್ ಹೇಳ್ತಾರೆ, ಸುಮ್ಮನೆ ಅಂತ ಮಾತಾಡಕ್ಕೆ ಕೊಡ್ತಾ ಇದ್ರಿ. ರಾತ್ರಿ 1 ಗಂಟೆ ನಾಯಕರು ಮಾತಾಡುವಾಗ ಸ್ಪೀಕರ್ ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿ ದಯವಿಟ್ಟು ಸಭಾಧ್ಯಕ್ಷರೇ, 1 ನಿಮಿಷಕ್ಕೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ ಗೌರವ ಇದೆ. ಏನು ವಿರೋಧ ಪಕ್ಷ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಆ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಹೋಮ್ ಮಿನಿಸ್ಟ್ರು ಅಥವಾ ನಮ್ಮ ಲಾ ಮಿನಿಸ್ಟ್ರು ಉತ್ತರವನ್ನು ಕೊಡ್ತಾರೆ. ಅವ್ರು ಮಾತನಾಡಕ್ಕವರು ನೀವು ಅವಕಾಶ ಕೊಡ್ಬೇಕು ತಾನೆ. ಅವ್ರು ಏನೇನು ತಪ್ಪುಗಳನ್ನು ಹೇಳಿಕೆ ಕೊಡ್ತಾರೆ, ಅದು ಉತ್ತರ ಕೊಡಕ್ಕೆ ನಮ್ಗೆ ಶಕ್ತಿ ಇದೆ ತಾನೆ. ವಾಸ್ತವಿಕ ಸ್ಥಿತಿ ನಾವು ತಿಳಿಸ್ಬೋದು ತಾನೆ. ಮಧ್ಯದಲ್ಲಿ ಯಾಕೆ ಎದ್ದು ಮಾತಾಡ್ತೀರ? ಅರವಿಂದ್ ನಿಂಬಾವಳಿಯಲ್ಲೂ ವಿನಂತಿ ಮಾಡ್ತೇನೆ, ನಾವು ಉತ್ತರ ಕೊಡೋಣ, ಸರಿಯಾದ ಉತ್ತರ ಕೊಡೋಣ. ದಯಮಾಡಿ ಅವ್ರು ಮಾತಾಡ್ಲಿ, ಬಿಟ್ಬಿಡಿ. ಅರವಿಂದ್ ಸರ್, ಇಲ್ಲ, ಮಾನ್ಯ ವಿರೋಧ ಪಕ್ಷದ ನಾಯಕರ ಬಗ್ಗೆ ಗೌರವ ಇದೆ. ಕೊರೋನಾದಲ್ಲಿದ್ರು ತಕ್ಷಣ ಆಕ್ಟ್ ಮಾಡಕ್ಕಾಗಿಲ್ಲ. ಆದ್ರೆ ಇಡೀ ಕಾಂಗ್ರೆಸ್ ಪಕ್ಷ ಆ ಶಾಸಕರ ಮನೆಯನ್ನ ಅವ್ರ ಶಾಸಕರನ್ನ ಉತ್ತರ ಕೊಡೋಣ, ಜಗತ್ತಿಗೆ ಇವ್ರ ಚಿಂತೆ. ಏನಪ್ಪ ಹೇಳು, ಮುಸ್ಲಿಂ ಓಟು ಹಿಂದೂ ಓಟ್ ಮಾತಾಡಬಾರ್ದು, ಕಡತೆ ತೆಗೆದು ನಾನು ಮನವಿ ಮಾಡ್ತಾರೆ. ಸರ್ಕಾರ ಇಲ್ಲ ಇಲ್ಲಿ. ಈಗ 470 ಜನ ಅರೆಸ್ಟ್ ಮಾಡಿ ಓಟಿಗೋಸ್ಕರ ಯಾರು ಮನೆ ಬೇಕಾದ್ರೆ ಬೆಂಕಿ ಹಾಕಿಸ್ತಾರೆ. ಕೇಸಿಗೆ ಸಾಹೇಬ್ರು ಹೇಳ್ತಾ ಇದ್ರು, ಓಟ್ ಸಿಗುತ್ತೆ ಯಾರು ಮನೆ ಬೇಕಾದ್ರೆ ಬೆಂಕಿ ಹಾಕಿಸ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಹಿಂದಿನ ಅನುಭವದಿಂದ ಒಂದು ಸೂಕ್ಷ್ಮವಾದ ಮಾತನ್ನ ತೀರ್ಕೊಂಡಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಇದೇ ರೀತಿ ಆಗಿತ್ತು ಸರ್. ಈಗ ಇದೇ ರೀತಿ ನಾವು ಪ್ರಚೋದನೆ ಮಾಡ್ತಾ ಇದ್ದೀವಿ. ಎಲ್ಲ ಸುಮ್ಮನೆ ಕೂತ್ಕೊಳ್ರಿ, ಒಂದೇ ನಿಮಿಷ. ಹಿಂದಿನ ಅನುಭವಗಳನ್ನ ಆಧರಿಸಿ ಬಹಳ ಸೂಕ್ಷ್ಮವಾದ ಒಂದು ವಿಚಾರನ ತಮ್ಮ ಗಮನಕ್ಕೆ ತರ್ತೇನೆ. ಚರ್ಚೆ ಸದನದಲ್ಲಿ ಇಂಥ ವಿಚಾರಗಳು ಬಂದಾಗ ಬಹಳ ನಿಗ್ರಹ ಬೇಕಾಗ್ತದೆ. ನಾನು ಆವಾಗಿಂದ ಗಮನಿಸ್ತಾ ಇದ್ದೀನಿ, ಕೆಲವರು ಮಾತುಗಳೆಲ್ಲ ಕಡ್ತಕ್ಕೆ ಹೋಗಿದೆ. ಕಡ್ತಕ್ಕೆ ಹೋದಾಗ ಮಾಧ್ಯಮಗಳು ಅದನ್ನ ರೀಪ್ರೊಡ್ಯೂಸ್ ಮಾಡೋದನ್ನ ಸ್ಟಾಪ್ ಮಾಡೋಕ್ಕೆ ನಿಮ್ಗೆ ಅಧಿಕಾರ ಇರಲ್ಲ. ಈ ಸದನದಲ್ಲಿ ಆಗ್ತಕ್ಕಂಥ ಚರ್ಚೆಗಳ ಪರಿಣಾಮವಾಗಿ ಪ್ರಶಾಂತವಾಗಿರ್ತಕ್ಕಂಥ ಸಮಾಜದಲ್ಲಿ ಮತ್ತೆ ನಾಳೆ ದಿವಸ ಏನಾದ್ರೂ ಉದ್ವಿಗ್ನತೆ ಉಂಟಾದ್ರೆ ಅದಕ್ಕೆ ನಾವು ಕಾರಣರಾಗ್ತೀವಿ. ಸತ್ಯ ಹರಿಶ್ಚಂದ್ರು, ಆಯ್ತಪ್ಪ, ನೀವು ಬಹಳ ದೊಡ್ಡವರು, ನಾನು ನಿಮ್ಮಷ್ಟು ತಿಳಿದವನಲ್ಲ. ನಾನು ತಮ್ಮಲ್ಲಿ ಇಡೀ ಬೆಂಗಳೂರು ಜನ ಇದ್ದಾರೆ. ದಯವಿಟ್ಟು ಈಗ ಎಲ್ಲ ಸದಸ್ಯರು ಈಗ ಎಲ್ಲರೂ ಕುಳಿತುಕೊಂಡಲ್ಲಿ ಮಾತಾಡಬಾರ್ದು. ಮೊದಲನೇದು. ಎರಡನೇದು, ಒಟ್ಟು ಸದನವನ್ನ ಎಲ್ಲರೂ ಗೌರವಯುತವಾಗಿ ನಡೆಸೋದಕ್ಕೆ ಜವಾಬ್ದಾರರು ಆ ರೀತಿ ನಡೆಸೋಣ. ಈ ಪ್ರತಿಪಕ್ಷದ ನಾಯಕರು ಮಾತಾಡ್ತಿದ್ದಾರೆ, ಮಾತಾಡಿ. ಈಗ ರಮೇಶ್ ಕುಮಾರ್ ಅವರು ಏನೋ ಇಷ್ಟೊಂದು ಪ್ರಶಾಂತವಾಗಿ ಅವ್ರು ಕೂತಿದ್ದಾರೆ. 2-3 ಸಲ ಸಭಾನಾಯಕರಾಗಿ ಅವರಿದ್ದ ಅಪೀಲ್ ಮಾಡಿಕೊಂಡ್ರು ಕೂಡ ನಿಮ್ಮ ಅನುಮತಿ ಇರೋದಿಲ್ಲ. ನೀವು ಕೂಡ ಅಷ್ಟೇ,
ನಿಮಗೆ ಅವ್ರ ಮೇಲೆ ನಂಬಿಕೆ ಇದ್ರೆ, ವಿಶ್ವಾಸ ಇದ್ರೆ, ಗೌರವ ಇದ್ರೆ ಪ್ರತಿ ಸಲ ನೀವೆಲ್ಲ ಎದ್ದು ನಿಲ್ಲಬೇಕು. ಹಾಗಿದ್ರೆ ಚರ್ಚೆನೇ ಆಗೋದು ಬೇಡ. ಕೂಗಾಡ್ಕೊಂಡು ಒಂದು 10 ನಿಮಿಷ ಇದ್ದು ಹೊರಟೋಗೋಣ. ಅವ್ರು ಏನೋ ಹೇಳಬೇಕು ಅಂತಿದ್ದಾರೆ. ಸರ್ಕಾರದ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡನೆ ಮಾಡಿದ್ದಾರೆ. ಯಾಕೆ ನಮಗೆ ಅವಿಶ್ವಾಸ ಬಂದಿದೆ ಅಂತ ಹೇಳಬೇಕಾಗಿದೆ. ಅದು ಅವ್ರ ಕರ್ತವ್ಯ. ಇವ್ರು ಹೇಳಿದಾಗ ಕೇಳ್ತಕ್ಕಂಥದ್ದು ಅವ್ರ ಕರ್ತವ್ಯ. ನಾವು ವಿಧಾನಸಭೆನ ಅಥವಾ ಇನ್ನೇನಾದ್ರೂ ಏನ್ ಈ ಕಡೆ ಆ ಕಡೆ ಅಂತ ನಾನು ವ್ಯತ್ಯಾಸ ಮಾಡಿ, ಯಾರೇ ಆಗ್ಲಿ ಕೂತಲ್ಲಿಂದ ಚರ್ಚೆ ಮಾಡುದು, ರನ್ನಿಂಗ್ ಕಾಮೆಂಟ್ರಿ ಕೊಡ್ತಕ್ಕಂಥದ್ದು, ಎದ್ದೆದ್ದು ನಿಲ್ತಕ್ಕಂಥದ್ದು. ಚಂದ್ರಪ್ಪನವ್ರು ಯಾವತ್ತು ಎದ್ದಿದ್ದೇ ನೋಡಿಲ್ಲ ನಾನು. ಏನು ಕೂಡ್ತಾನೆ ಇಲ್ಲ. ಇನ್ನೇನು ಅವ್ರಿಗೆ ಏನಾದ್ರು ನಾನು ಯಾಕೆ ಹೇಳ್ತೀನಿ, ಇರಬಹುದಪ್ಪ. ನಾನು ಕೂತ್ಕೊಳ್ರಿ. ನಾನೇನ್ ಹೇಳ್ತೀನಿ, ಮುಖ್ಯಮಂತ್ರಿಗಳು ಅತ್ಯಂತ ಪರಿಣಾಮಕಾರಿಯಾಗಿ ಒಂದು ಮಾತನ್ನು ಹೇಳಿದ್ರು. ನನ್ನ ಪರವಾಗಿ ನಾನಾಗ್ಲಿ, ಲಾ ಮಿನಿಸ್ಟರ್ ಆಗ್ಲಿ, ನಾವು ಕೊಡ್ತೀವಪ್ಪ ಉತ್ತರ, ನಮಗೆ ಶಕ್ತಿ ಇದೆ ಅಂತ ಹೇಳಿದ್ದಾರೆ. ಆ ಆತ್ಮವಿಶ್ವಾಸದ ಬಗ್ಗೆ ಏನಾದ್ರೂ ನಿಮ್ಗೆ ಹೆಮ್ಮೆ ಇರೋದು ಬೇಡವಾ? ಅಷ್ಟೊಂದು ಬಲವಾಗಿ ನನ್ನನ್ನು ನಾನು ಸಮರ್ಥಿಸ್ಕೊಳ್ಬಲ್ಲೆ ಅಂತಕ್ಕಂಥ ಒಬ್ಬ ನಾಯಕರಿದ್ದಾಗ ಅವ್ರ ಬಗ್ಗೆ ಏನಾದ್ರೂ ನಿಮ್ಗೆ ಹೆಮ್ಮೆ ಬೇಡವಾ? ನಮ್ಮ ಬಗ್ಗೆ ಬೇಡ, ನಮ್ಮ ನಾಯಕರ ಬಗ್ಗೆ ಬೇಡ. ನೀವು ಅಷ್ಟೇ ದಯಮಾಡಿ ಎಲ್ಲರಲ್ಲೂ ವಿನಂತಿ, ಪ್ರತಿ ನಿಮಿಷಕ್ಕೆ ನೀವು ಸ್ಪ್ರಿಂಗ್ ಎದ್ದಂಗೆ ಎದ್ದು ಇದು ಮಾಡಬೇಕು ಅಂದ್ರೆ ನಾವು ಕಲಾಪ ನಡ್ಸೋಕ್ಕೂ ಆಗೋದಿಲ್ಲ. ಅವ್ರು ಏನು ಹೇಳ್ಬೇಕಂತ ಇದ್ದಾರೆ ಅದು ಹೇಳೋದಕ್ಕೂ ಆಗೋದಿಲ್ಲ. ಆ ಥರದ ಉದ್ದೇಶ ಇದ್ರೆ ಹೇಳಿ, ಒಂದು ಸ್ವಲ್ಪ ಗದ್ದಲ ಮಾಡ್ಕೊಂಡು ಎಲ್ಲರೂ ಮನೆಗೆ ಹೋಗೋಣ. ನಾವೇ ಗಲಾಟೆ ಮಾಡಿದ್ವಿ, ಇತಿಹಾಸದಲ್ಲಿ ಉಳಿದು ಹೋಗ್ತೀರಿ ನೀವು, ಅವಿಶ್ವಾಸ ನಿರ್ಣಯ ಸಮಯ ಕೊಡಬೇಕಾಗುತ್ತೆ ಅಂತ. ಅವ್ರು ಒಪ್ಕೊಂಡ್ರು. ಮುಖ್ಯಮಂತ್ರಿಗಳು ಎಷ್ಟೊತ್ತಾಗುತ್ತೆ ಆಗ್ಲಿ, ನೀವು ಮಾತು ಶುರು ಮಾಡಿ ಅಂತ ಹೇಳಿದ್ದಾರೆ. ನಾವು ಯಾರು ಇಲ್ಲಿ ಶತ್ರುಗಳಲ್ಲ, ದ್ವೇಷ ಇರೋದಿಲ್ಲ. ನಮ್ಮ ಸಿದ್ಧಾಂತಗಳಿಗೆ, ನಮ್ಮ ಆದರ್ಶಗಳಿಗೆ, ನಮ್ಮ ನಂಬಿಕೆಗಳಿಗೆ ನಾವು ಬದ್ಧರಾಗಿರ್ತೇವೆ. ನಿಮ್ಮ ನಿಲುವು ನಿಮ್ಮದು, ನಮ್ಮ ನಿಲುವು ನಮ್ಮದು. ಅದನ್ನು ಪ್ರತಿಪಾದನೆ ಮಾಡೋದನ್ನ ಗೌರವಯುತವಾಗಿ ಮಾಡಬೇಕಾಗುತ್ತೆ. ನಾವು ಹೀಗೆ ಮಾತನಾಡಿದ್ರೆ ಇದು ಸಭೆ ಆಗೋದಿಲ್ಲ. ನಮಗೆ ಯಾರಿಗೂ ಗೌರವ ಬರೋದಿಲ್ಲ. ಹೊರಗಿನ ಜನ ಏನ್ ತಿಳ್ಕೊಳ್ತಾರೆ ನಮ್ಮ ಬಗ್ಗೆ? ದಯಮಾಡಿ ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ಇಲ್ಲಿ ಆಗ್ತಕ್ಕಂಥ ಚರ್ಚೆಗಳ ದುಷ್ಪರಿಣಾಮವಾಗಿ ನಾಳೆ ಮತ್ತೆ ಸಮಾಜದಲ್ಲಿ ಶಾಂತಿ ಕದಡ್ತಕ್ಕಂಥದ್ದಾಗಬಾರ್ದು. ಅದಾದ್ರೆ ಸರ್ಕಾರವನ್ನು ನಡೆಸ್ತಾ ಇರ್ತಕ್ಕಂಥ ನೀವೇ ನಿಭಾಯಿಸಬೇಕಾಗುತ್ತೆ. ನಾವೆಲ್ಲರೂ ಸೇರಿ ಇಲ್ಲಿ ಸಭೆಯಲ್ಲಿ ಚರ್ಚೆ ಮಾಡಿ ಹೊರಗಡೆ ಅಶಾಂತಿ ಆಗ್ಬೇಕಾ? ಎಲ್ಲರಿಗೂ ವಿನಂತಿ ಮಾಡ್ಕೊಳ್ತೇವೆ, ಸ್ವಲ್ಪ ನಿಗ್ರಹದಿಂದಿರಿ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾನ್ಯ ನಾಯಕರು ಮಾತಾಡಿ, ಈ ಕಡೆಯವರು ವಿಶೇಷವಾಗಿ ಸ್ವಲ್ಪ ತಾಳ್ಮೆಯಿಂದ ನಿಗ್ರಹದಿಂದ ಇರಿ, ಪರವಾಗಿಲ್ಲ, ಏನಾಗೋದಿಲ್ಲ. ಸಿದ್ದರಾಮಯ್ಯನವರು, ನೀವು ನನಗೆ ರಕ್ಷಣೆ ಕೊಟ್ಟರೆ ನಾನು ಮಾತಾಡ್ತೀನಿ. ಇದನ್ನ ಈ ಗಲಾಟೆ ಒಳಗಡೆ ಮಾತಾಡಿ ಯಾಕೆ ಮಾತಾಡಬೇಕು? ಇಲ್ಲ, ಈಗ ಮಾತಾಡೋದಿಲ್ಲ. ಹೇಳಿ. ರಕ್ಷಣೆ ಕೊಡದೆ ಹೋದ್ರೆ ನಾವು ಮಾತಾಡಬೇಕು ಅನ್ನೋ ಚಟನೂ ಇಲ್ಲ. ನೀವು ಮಾತಾಡಿ. ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿದೀವಿ, ಅದನ್ನ ಕೇಳಬೇಕು. ಸರಿ. ಚೀಫ್ ಮಿನಿಸ್ಟರ್ ಇಸ್ ಕೇಪಬಲ್ ಆಫ್ ರಿಪ್ಲೈಯಿಂಗ್, ಆರ್ ಲಾ ಮಿನಿಸ್ಟರ್ ಇಸ್ ಕೇಪಬಲ್ ಆಫ್ ರಿಪ್ಲೈಯಿಂಗ್ ಟು ದಿಸ್ ಇನ್ಸಿಡೆಂಟ್. ಮುಂದುವರಿಸಿ. ಹೋಮ್ ಮಿನಿಸ್ಟರ್ ಬಂದವರಲ್ಲ, ಹುಷಾರಾಗಿದೆಯೇನಪ್ಪ? ಅದರಿಂದ ಮಾನ್ಯ ಅಧ್ಯಕ್ಷರೇ, ಇವರು ತಡವಾಗಿ FIR ರಿಜಿಸ್ಟರ್ ಮಾಡ್ಕೊಂಡ್ರು. ಗೋಲಿಬಾರ್ ಆಯ್ತು, 3 ಜನ ಸತ್ರು. ಆಮೇಲೆ ಇನ್ನೊಬ್ಬ 4ನೇವನು ಬೌರಿಂಗ್ ಆಸ್ಪತ್ರೆಯಲ್ಲಿ ಗೋಲಿಬಾರ್ ಮಾಡಿ ಅವನು ಆಸ್ಪತ್ರೆಗೆ ಸೇರ್ಕೊಂಡಿದ್ದ. ಪಾಪ ಗಾಯ ಆಗಿ ಅವನು 4-5 ದಿನಗಳ ನಂತರ ಅವನು ಸತ್ತೋಯ್ತಾನೆ. ಒಟ್ಟು ಗೋಲಿಬಾರ್ನಲ್ಲಿ ಸತ್ತವ್ರ ಸಂಖ್ಯೆ 4 ಜನ. ನಾನೀಗ ಅಮಾಯಕರು ಅಂತ ಹೇಳಕ್ ಹೋಗೋದಿಲ್ಲ, ಬಿಕಾಸ್ ತನಿಖೆ ನಡೀತಾ ಇದೆ. 4 ಜನ ಪ್ರಾಣ ಕಳ್ಕೊಬಿಟ್ರು. ಮಂಗಳೂರಿನಲ್ಲಿ 2 ಜನ ಪ್ರಾಣ ಕಳ್ಕೊಬಿಟ್ರು. ಒಂದು ವೇಳೆ ಕೋಮು ಗಲಭೆ ಆಗಿದ್ರೆ ಬೇರೆ ಬೇರೆಯವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕಾಗಿತ್ತಲ್ಲ. ಬರೀ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ, ಜಯಂತಿ ಮನೆ, ಅವ್ರ ಅಕ್ಕನ ಮನೆ, ಮುನೇಗೌಡ ಅನ್ನೋನ್ ಮನೆ ಅಷ್ಟೇ ಅಟ್ಯಾಕ್ ಆಗಕ್ಕೆ ಕಾಯ್ತಿರ್ಲಿಲ್ಲ. ಗೋಲಿಬಾರ್ ಮಾಡ್ದದ್ರಿಂದ ಇವತ್ತು 4 ಜನ ಪ್ರಾಣ ಕಳ್ಕೊಂಡ್ರು. ಒಬ್ಬೊಬ್ರು ಒಂದೊಂದು ಮಿನಿಸ್ಟ್ರಿಗಳು ಒಂದೊಂದು ಸ್ಟೇಟ್ಮೆಂಟ್ಗಳು ಕೊಟ್ಟರು. ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್, ಇದು ಪೂರ್ವ ನಿಯೋಜಿತ ಸಂಚು ಅಂತ. SDP ಅವರ ಕೈವಾಡ ಇದೆ ಇದರಲ್ಲಿ ಅಂತ. SDP ಅವರು ಇದ್ದದ್ದು ನಿಜ,
ಆಮೇಲೆ ಕಾಂಗ್ರೆಸ್ನವ್ರ ಕೈವಾಡ ಇದೆ ಅಂತ ಪುನಃ ಸ್ಟೇಟ್ಮೆಂಟ್ ಕೊಟ್ಟರು. ರೋಷನ್ ಬೇಗ್ ಇಲ್ಲಿ ಇಲ್ಲ, ರೋಷನ್ ಬೇಗ್ ಹೇಳಿದ್ರು ಕಾಂಗ್ರೆಸ್ನವ್ರ ಕೈವಾಡ ಇದೆ ಅಂತ. ಇನ್ನೊಬ್ರು ಯಾರೋ ಬಿಜೆಪಿ ಅವರು ಹೇಳಿದ್ರು ಕಾಂಗ್ರೆಸ್ನವ್ರ ಕೈವಾಡ ಇದೆ ಅಂತ. ಮೊದಲು SDPI ಕೈವಾಡ ಇದೆ ಅಂದ್ರು, ಆಮೇಲೆ ಕಾಂಗ್ರೆಸ್ನವ್ರ ಕೈವಾಡ ಇದೆ ಅಂದ್ರು. ತನಿಖೆ ನಡೀತಾ ಇದೆ. ಸುಮಾರು 72 FIRಗಳು ದಾಖಲಾಗಿದ್ದಾವೆ. 72 ಪೊಲೀಸ್ನವರವೇ ಜಾಸ್ತಿ FIRಗಳು. ಸುಮಾರು 400ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ. 400ಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗಿದ್ದಾರೆ. ಅದರಲ್ಲಿ ಬಹುತೇಕ ಜನ, ನನಗೆ ಅಲ್ಲಿ ಮಾಹಿತಿ ಸಿಕ್ಕಿದ ಪ್ರಕಾರ, ನಾನು ಜನಗಳ ಜೊತೆ ಮಾತಾಡಿದ ಪ್ರಕಾರ, ಇನ್ನೋಸೆಂಟ್ ಪೀಪಲ್ಗಳೆಲ್ಲ ಅರೆಸ್ಟ್ ಆಗ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟಿದ್ದಾರೆ. ಇನ್ನೋಸೆಂಟ್ ಪೀಪಲ್. ನಾನು ಐ ಡೋಂಟ್ ಸೇ ಅಲ್ಲಿ ತಪ್ಪಿತಸ್ಥರು ಇಲ್ವೇ ಇಲ್ಲ ಅಂತ ಹೇಳಕ್ ಹೋಗಲ್ಲ. 400 ಚಿಲ್ಲರೆ ಜನರಲ್ಲಿ there are people who are involved in that, but at the same time there are people who are innocent also. ಆ ಇನ್ನೋಸೆಂಟ್ಗಳಿಗೆ ಶಿಕ್ಷೆ ಆಗ್ಬಾರ್ದಲ್ಲ. ಯಾವಾಗಲೂ ಇಂಥ ಘಟನೆಗಳಲ್ಲಿ ಏನಾಗ್ತದೆ, ಹಣ್ಣು ತಿಂದವನು ತಪ್ಪಿಸ್ಕೊಂಡ್ಬಿಡ್ತಾನೆ, ಸಿಪ್ಪೆ ತಿಂದವ್ ಸಿಕ್ಕಾಕೊಂಡ್ಬಿಡ್ತಾನೆ. ಪಾಪ ಗಲಾಟೆ ಒಳಗಡೆ ಯಾರ್ಯಾರೋ ತಪ್ಪಿಸ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ಗೋಲಿಬಾರಕ್ಕೆ ಯಾರೋ ಸಾಯ್ತಾರೆ. ಈ ಇವನ್ ಕಳಿಸಿದ್ದಿಲ್ಲ ಕಾರ್ಲ್ ಮಾರ್ಕ್ಸ್ ಒಂದ್ ಕಡೆ ಹೇಳ್ತಾರೆ, ರಿಲಿಜಿಯನ್ ಇಸ್ ಎ ಓಪಿಯಂ ಫಾರ್ ದಿ ಪೀಪಲ್ ಅಂತ ಕಾರ್ಲ್ ಮಾರ್ಕ್ಸ್ ಹೇಳೋದು. ರಿಲಿಜಿಯನ್ ಇಸ್ ಎ ಓಪಿಯಂ ಫಾರ್ ದಿ ಪೀಪಲ್. ಬಹಳ ಸೂಕ್ಷ್ಮ ಇವು ವಿಚಾರಗಳು. ನಾವೆಲ್ಲ ಜವಾಬ್ದಾರಿಯುತಿಯಿಂದ ನಡ್ಕೋಬೇಕಾಗ್ತದೆ. ಇದು ಮತ್ತೆ ಬೆಂಕಿ ಹಚ್ಕೋಬಾರದು. ನಮ್ಮ ದೇಶ ಎಲ್ಲ ಧರ್ಮಗಳನ್ನು ಕೂಡ ಸಮಾನವಾಗಿ ಗೌರವಿಸ್ತಕ್ಕಂಥ ದೇಶ. ಹಿಂದೂಗಳಿರಲಿ, ಕ್ರಿಶ್ಚಿಯನ್ರಿರಲಿ, ಮುಸಲ್ಮಾನರಿರಲಿ, ಪಾರ್ಸಿಗಳಿರಲಿ, ಸಿಖ್ರಿರಲಿ, ಬೌದ್ಧರಿರಲಿ, ಜೈನರಿರಲಿ, ಯಾರೇ ಇರಲಿ, we have equal respect for all religions. ಸಹಬಾಳ್ವೆ, ಭ್ರಾತೃತ್ವ, ಸಹಿಷ್ಣುತೆ ನಮ್ಮ ಸಂವಿಧಾನ ಹೇಳೋದು. ಇದು ಪ್ರತಿಯೊಬ್ಬರಿಗೂ ಕೂಡ ಇರಬೇಕಾಗ್ತದೆ. ಈ ಸಂಯಮ ಕಳ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಬೆಂಕಿ ಎತ್ಕೊಂಡ್ಬಿಡ್ತದೆ. ದಟ್ ಇಸ್ ವೈ ನಮ್ಮ ಫೌಂಡರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಇವನ್ನೆಲ್ಲ ಹೇಳಿದ್ದಾರೆ ನಮಗೆ. ಅದಕ್ಕೆ ಸರ್ಕಾರ ನಡೆಸಿರ್ತಕ್ಕಂಥವ್ರ ಜವಾಬ್ದಾರಿ ಹೆಚ್ಚಿರ್ತದೆ. ನಾವು ಹೇಳಿಕೆಗಳು ಮಾಡುವಾಗ ಎಚ್ಚರಿಕೆಯಿಂದ ಹೇಳಬೇಕು. ಇನ್ನು FIR ದಾಖಲಾಗಿಲ್ಲ, ಆಗಲೇ ಸ್ಟೇಟ್ಮೆಂಟ್ಗಳು. ಇನ್ನು ಇನ್ವೆಸ್ಟಿಗೇಷನ್ ಈಗ ತಾನೇ ಪ್ರಾರಂಭ ಆಗಿದೆ, ಆಗಲೇ ಸ್ಟೇಟ್ಮೆಂಟ್ಗಳು. ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ರೆ ಇದು SDPI ಕೈವಾಡ, ಇದು ಪೂರ್ವ ಯೋಜಿತ ಸಂಚು. ವಾಟ್ ಮೆಸೇಜ್ ವುಡ್ ಗೋ ಟು ದಿ ಪೊಲೀಸ್ ಪೀಪಲ್? ವಾಟ್ ಮೆಸೇಜ್ ವುಡ್ ಗೋ ಟು ದಿ ಪೊಲೀಸ್ ಪೀಪಲ್? ಮಿನಿಸ್ಟ್ರಿಗಳು ಆತರ ಬೇರೆ ತರದ ಹೇಳಿಕೆಗಳು ಕೊಟ್ರೆ ವಾಟ್ ಮೆಸೇಜ್ ವುಡ್ ಗೋ ಟು ದಿ ಪೊಲೀಸ್ ಪೀಪಲ್? ಅದರಿಂದ ನಾನು ಸರ್ಕಾರಕ್ಕೆ ಸಲಹೆ ಕೊಡೋದೇನಪ್ಪ ಅಂತಂದ್ರೆ, ದಯಮಾಡಿ ಆ ನಿರಪರಾಧಿಗಳು ಯಾರಿದ್ದಾರೆ ಪೊಲೀಸ್ನವ್ರಿಗೆ ಗೊತ್ತಿದೆ. ಬೇಕಂತಂದ್ರೆ ಎಂತದದು ಏನದು ಫೋಟೋ ತೆಗಿತದಲ್ಲ,
CCTV ಎಲ್ಲ ಎಂತದೆ? CCTV. ಓಕೆ, ಇಲ್ಲ ಗೊತ್ತಿಲ್ಲ, ನಿಜವಾಗ ಗೊತ್ತಿಲ್ಲ ನನಗೆ. ಆ ಫುಟೇಜ್ ಎಲ್ಲ ಕಡೆ ಇರ್ತದೆ. CCTV ಅಂತ ಅಲ್ಲ, CT ರವಿ ಎಲ್ಲ ಹೇಳದ್ದು, ನಾನು CCTV ಅಂತ ಹೇಳೋದು. ಏನ್ ನೀನು ಹಿಂಗೆ ಹೇಳ್ತಾ ಇದೀಯಾ? ಸೌದಿ ನನಗೂ CT ರವಿ ಗೊತ್ತಂತ ಜಗಳ ತಂದಾಗ ನೀನು? ಇಲ್ಲಪ್ಪ, ನಾನು ರವಿನೂ ಬಹಳ ಸ್ನೇಹ, ಒಳ್ಳೆ ಸ್ನೇಹ ಇದೆ. ನೀ ಹೇಳಿದ್ರೆ ಕೇಳಲ್ಲ ಅವನು. ಆದ್ರಿಂದ ಈ CCTVಗಳಿದಾವಲ್ಲ, ಇದ್ರಲ್ಲಿ ನೋಡ್ಕೊಂಡು ಯಾರು ಇನ್ನೋಸೆಂಟ್ ಇದ್ದಾರೆ ಅವ್ರಿಗೆ ರಕ್ಷಣೆ ಕೊಡ್ತಾರೆ. ಬಿಕಾಸ್ ಅದು ಯಾವ್ದೋ ಕಾನೂನು ಹಾಕ್ಬಿಟ್ಟಿದ್ದಾರೆ. ಎಂತದು UAPA ಅಡಿನಲ್ಲಿ ಕಾನೂನಲ್ಲಿ ಹಾಕ್ಬಿಟ್ಟು, ಅದು ಹಾಕ್ಬಿಟ್ರೆ 6 ತಿಂಗಳು ಜಾಮೀನು ಸಿಕ್ಕಲ್ಲ. ಅದು ಹಾಕ್ಬಿಟ್ಟವ್ರೆ. ಬಟ್ police people have to go by the facts, evidence. CCTV footage ಇದ್ರ ಮೂಲಕ ಹೋಗ್ಬೇಕು. ನಾನು ಅದರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು. ನೋ ಕಾಂಪ್ರಮೈಸ್ ಆನ್ ದಿಸ್. ಆದ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು. ಯಾರು ಪುಂಡಾಟ ಮಾಡಿದ್ದಾರೆ, ಯಾರು ಬೆಂಕಿ ಹಾಕ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಲಿ. ತಪ್ಪಿತಸ್ಥರಿಗೆ ಶಿಕ್ಷೆ ಯಾವ ಕಾರಣಕ್ಕೂ ಕೂಡ ಅವರು ತಪ್ಪಿಸ್ಕೋಬಾರ್ದು ಶಿಕ್ಷೆಯಿಂದ. ಆದ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗಬಾರ್ದು. ಮತ್ತೆ ಇಷ್ಟೆಲ್ಲ ಫೇಸ್ಬುಕ್ ನಲ್ಲಿ ನಡೀತಾ ಇರುವಾಗ ಇಂಟೆಲಿಜೆನ್ಸ್ನವ್ರು ಏನ್ ಮಾಡ್ತಾ ಇದ್ರು? ಅವ್ರ ರೋಲ್ ಏನು? ಇಂಟೆಲಿಜೆನ್ಸ್ನವರು 5:47 ಪೋಸ್ಟ್ ಆಯ್ತಲ್ಲ ಫೇಸ್ಬುಕ್ ನಿಂದ. ವಾಟ್ ವರ್ ದೇ ಡೂಯಿಂಗ್? ಪೊಲೀಸ್ನವ್ರಿಗೆ ಎಷ್ಟು ಅಗತ್ಯ ಇರೋಷ್ಟು ಪೊಲೀಸ್ ಫೋರ್ಸ್ ಜಮಾಯಿಸ್ಕೋಬೇಕಾ ಬೇಡ? ನನ್ನ ಪ್ರಕಾರ ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಇಂಟೆಲಿಜೆನ್ಸ್ ಫೇಲ್ಯೂರ್. It's a clear case of police failure. It's a clear case of failure of the government. ಸರ್ಕಾರದ ವೈಫಲ್ಯ ಇದು, ಪೊಲೀಸ್ನವರ ವೈಫಲ್ಯ ಇದು, ಇಂಟೆಲಿಜೆನ್ಸ್ನವರ ವೈಫಲ್ಯ ಇದು. ಈ ಸರ್ಕಾರ ಕಾನೂನನ್ನ ಪರಿಪಾಲನೆ ಮಾಡೋದ್ರಲ್ಲಿ ಸಂಪೂರ್ಣ ವಿಫಲ ಆಗಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಜನ ಆತಂಕದಿಂದ ಬದುಕಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ ಈ ಸರ್ಕಾರದ ಮೇಲೆ ಜನ ವಿಶ್ವಾಸ ಕಳ್ಕೊತಾ ಇದ್ದಾರೆ. ನಾವೆಲ್ಲ ಈ ಸದನ ವಿಶ್ವಾಸ ಕಳ್ಕೊತಾ ಇದೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದಾದ್ಮೇಲೆ ಕೊರೋನಾ ಬಂತು. ಕೊರೋನಾಗಿಂತ ಮುಂಚಿತ ಕೊರೋನಾ ಆದ್ಮೇಲೆ ಇದು ಬಂದದ್ದು. ಕೊರೋನಾ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ನಾನು ಮತ್ತೆ ಅದನ್ನ ಪುನರಾವರ್ತನೆ ಮಾಡಕ್ ಹೋಗಲ್ಲ. ಅಲ್ಲಿ ಭ್ರಷ್ಟಾಚಾರ ನಡೆದಿದೆ. ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ಮತ್ತೆ ಇನ್ನೊಂದು ನಾನು ಹೇಳೋದು ಮರ್ತೆ, ಈ ಸರ್ಕಾರ NIA ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರು ವಹಿಸ್ತಾ ಇದ್ದಾರೆ. So you mean to say that this
government has no faith in our police. ನಮ್ಮ ಪೊಲೀಸ್ ಮೇಲೆ ನಂಬಿಕೆ ಇಲ್ವಾ? NI ಕೊಡ್ತಾ ಇದ್ದಾರೆ, ಅದೇ ರೆಕಮೆಂಡ್ ಮಾಡಿದ್ದಾರೆ. That shows our own police people ಅವ್ರ ಮೇಲೆ ವಿಶ್ವಾಸ ಇಲ್ಲ ಅಂತ ಆಯ್ತು. ಇದು ಕೂಡ ನಗಪಾಟ್ಲಿ. ಇದು ಹಿಂದೆ ಎಲ್ಲ ಹೇಳ್ತೀರಿ ಅಧಿಕಾರದಲ್ಲಿದ್ದಾಗ, CID ಎಂಕ್ವೈರಿ ಮಾಡಿಸ್ತೀವಿ, ಇಲ್ಲ ACB ಇಂದ ಎಂಕ್ವೈರಿ ಮಾಡಿಸ್ತೀವಿ, SIT ಇಂದ ಎಂಕ್ವೈರಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ನೋ 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 ಯು ಹ್ಯಾವ್ ನೋ ಫೇತ್. ವಿರೋಧ ಪಕ್ಷದಲ್ಲಿದ್ದಾಗ ಹೇಳೋರು ಯು ಹ್ಯಾವ್ ನೋ ಫೇತ್, CBI ಕೊಡಿ. ನಾವು ಅಧಿಕಾರದಲ್ಲಿದ್ದಾಗ CBI ಕೊಡಿ. ಇವರು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ CBI ಕೊಡಿ. ಅದಕ್ಕಿಂತ ಹಿಂದೆ CBI ಕೊಡಬೇಡಿ ಅಂತಿದ್ರು ಇವರು ಅಧಿಕಾರದಲ್ಲಿದ್ದಾಗ. ಈಗ NI ಕೊಡ್ತಾರಂತೆ. NIA. ಆಮೇಲೆ ಈ ಪೊಲೀಸ್ನವ್ರು ಇನ್ನೊಂದು ಸರ್ಕಾರದ ವೈಫಲ್ಯ ಅಂತಂದ್ರೆ ಬಹಳ ಹೆಮ್ಮೆಯಿಂದ ಹೇಳ್ಕೊತಾರೆ, ಹಿಂದಿನ ಸರ್ಕಾರದಲ್ಲಿ ಡ್ರಗ್ಸ್ ಜಾಲ ಪತ್ತೆ ಹಚ್ಚಲಿಲ್ಲ, ನಮ್ಮ ಕಾಲದಲ್ಲಿ ಡ್ರಗ್ಸ್ ಜಾಲವನ್ನು ಹಿಡಿದು ಅಳ್ಳಾಡಿಸ್ತಾ ಇದ್ದೀವಿ. ಅದು ಏನು, ಮುಂಬೈನ NCB ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಅವರು 3 ಜನ ಪೆಡ್ಲರ್ಸ್ನ ಹಿಡಿದ ಮೇಲೆ ಇವರು ಜ್ಞಾನೋದಯ ಆದದ್ದು. ಡ್ರಗ್ಸ್ ಜಾಲ ಏನು ಇವತ್ತು ನಡೀತಾ ಇದೆಯಾ? ಸಾವಿರಾರು ವರ್ಷಗಳಿಂದ ನಡೀತಾ ಇದೆ ಡ್ರಗ್ಸ್ ಜಾಲ ನಮ್ಮ ದೇಶದಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ. ಇವ್ರ ಫೇಲ್ಯೂರ್ನ ಮುಚ್ಚಿಕೊಳ್ಳೋಕ್ಕೋಸ್ಕರ ನಾವು ಈಗ ಡ್ರಗ್ಸ್ ಜಾಲವನ್ನ ಶೋಧ ಮಾಡ್ತಾ ಇದ್ದೀವಿ. ಮಾಡಿ ಸಂತೋಷ, ವಿ ಆರ್ ಕೋಆಪರೇಟಿಂಗ್. ಬುಡಸಹಿತ ಕಿತ್ತಾಕಿ ಅದನ್ನ. ಎಲ್ಲರ ಕಾಲದಲ್ಲಿತ್ತು, ಈಗಲೂ ಇದೆ, ಮುಂದೇನು ಇರ್ಬೋದೇನೋ. ನಾನು ಯಾವಾಗಲೂ ಓದಿದ ಪ್ರಕಾರ ಇದು ಗಾಂಜಾ, ಓಪಿಯಂ, ಆಮೇಲೆ ಕೆನೋಬಿ, ಕೋಕ್ ಇವೆಲ್ಲ 10,000 ವರ್ಷಗಳಿಂದ ಬಂದಿದ್ದಾವೆ ಇವು. ಹಿಂದೆ ಎಲ್ಲ ಮೈಸೂರಿನಲ್ಲಿ ನಾನು ಬೇರೆ ಬೇರೆ ಕಡೆ ನೋಡ್ತಿದ್ದೆ, ಗರಡಿ ಮನೆಗಳಲ್ಲಿ ರಾಮನವಮಿ ಮಾಡ್ತಿದ್ರಲ್ಲ, ಆಗ ರಾಮರಸ ಅಂತ ಮಾಡ್ಕ ಕುಡಿತಿದ್ರು. ರಾಮರಸ ಇಲ್ಲ ರಾಮರಸ ಅಂತ. ನಾನು ಒಂದ್ಸಾರಿ ಒಂದ್ ಗರಡಿಗೆ ಹೋಗಿದ್ದೆ, ಅಲ್ಲಿ ರಾಮರಸ ಮಾಡಿದ್ರು. ಇದೇನೇ ಇದು ಅಂತಂದ್ರೆ, ಇಲ್ಲ ಸರ್ ಇದು ಗಸಗಸೆ ಪಾಯಸ ಅಂತಂದ್ರು. ಗಸಗಸೆ ಪಾಯಸ ಇದು, ಅಂದ್ರೆ ಅದ್ರ ರುಚಿ ಗಸಗಸೆ ಪಾಯಸ ತರ ಇರ್ತದೆ. ಅಲ್ಲ, ನಮ್ ಕಡೆ ಹೇಳೋದು ರಾಮರಸ ಅಂತ, ನಿಮ್ ಕಡೆ ಏನ್ ಹೇಳ್ತಾರೋ ಗೊತ್ತಿಲ್ಲ ನಂಗೆ. ಬಾಂಗ್ ಅಂತಲೂ ಕರೀತಾರೆ. ನಾನು ಫೈನಲ್ ಲಾ ಮುಗಿದಿತ್ತು ಮನೆ ಅಧ್ಯಕ್ಷರೇ. ಅಲ್ಲಿ ಕೊಲ್ಲಾಪುರದ ಅಮ್ಮನ ದೇವಸ್ಥಾನದ ಹತ್ರ ಒಂದು ಗರಡಿ ಇದೆ ಮೈಸೂರಿನಲ್ಲಿ. ಬೇಡ ಅಂತೀರಾ? ಓಕೆ, ಬೇಡ ಅಂತ ಐ ವಿಲ್ ಗೋ ಬೈ ಯುವರ್ ಅಡ್ವೈಸ್. ಏನು ಗೊತ್ತಾಗಲ್ಲ ಅದೇನು. ಈ ಡ್ರಗ್ ಜಾಲ ಇದೆಯಲ್ಲ, ನಾವೇ ಅದನ್ನ ಬೆಳಿಲಿಕ್ಕೆ ಅವಕಾಶ ಕೊಟ್ಬಿಟ್ಟಿದೀವಿ, ಕಠಿಣವಾದಂತ ಕ್ರಮ ತಗೊಳ್ಳಿಲ್ಲ. ಪೊಲೀಸ್ನವರು, ದೇರ್ ಇಸ್ ಎ ಫೇಲ್ಯೂರ್ ಆಫ್ ದಿ ಪೊಲೀಸ್. ಅವ್ರಿಗೆ ಗೊತ್ತಿದೆ ಯಾವ್ಯಾವ ಸ್ಟೇಷನ್ ನಲ್ಲಿ ಯಾರ್ಯಾರು ಪೆಡ್ಲರ್ಸ್ಗಳಿದ್ದಾರೆ,
ಯಾವ್ಯಾವ ಕಾಲೇಜ್ಗಳ ಹತ್ರ ಯಾವ್ಯಾವ ಇದ್ರ ಹತ್ರ ಯಾರ ಮನೆಯಲ್ಲಿ ಡ್ರಗ್ಸ್ ತಗೋತಾರೆ ಅಂತ ಎಲ್ಲ ಗೊತ್ತಿದೆ ಅವರಿಗೆ. ಬಟ್ ದೇ ಹ್ಯಾವ್ ಫೇಲ್ಡ್ ಟು ಟ್ರೇಸ್ ಔಟ್. ಅದ್ ನಿಲ್ಸ್ಬೇಕು. ನಾನು ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದ್ಸರಿ ಹೇಳಿದೆ, KR ಪುರಂನಲ್ಲಿ ಡ್ರಗ್ಸ್ ನಡೀತಾ ಇದೆ ಅಲ್ಲಿ ಅದರಲ್ಲೆಲ್ಲ ಕ್ಷೇತ್ರದಲ್ಲಿ ಅಂತ. ನಾನು ಹೇಳಿದೆ, ಮೊದಲು ಅಲ್ಲಿ DCP ಇದನ್ನೆಲ್ಲ ಅವ್ನು ಸಸ್ಪೆಂಡ್ ಮಾಡ್ರಿ ಅಂತ. He'll be held responsible. ಸೊ ಈ ತರ ಇದಕ್ಕೆ ಕಡಿವಾಣ ಹಾಕೋದ್ರಲ್ಲಿ ಪೊಲೀಸ್ನವ್ರ ಫೇಲ್ಯೂರ್ ಇದೆ, ಸರ್ಕಾರದ ಫೇಲ್ಯೂರ್ ಇದೆ. ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ನಡೀತಾ ಇಲ್ವಾ? ಅನೇಕ ಕಡೆಗಳಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನಡೀತದೆ. ಪೊಲೀಸ್ನವ್ರ ಗಮನಕ್ಕೆ ಬಂದಿರೋ ಇದು ನಿಂತಿದ್ಯಾ? ಇಂಥವೆಲ್ಲ ನಡೀತಾ ಇದಾವೆ ಅಕ್ರಮ ಚಟುವಟಿಕೆಗಳು. ನಾನು ಕೇಳ್ತೀನಿ, 100 ಕೇಸ್ಗಳು ಫೈಲ್ ಆಗಿದ್ದಾವೆ ಡ್ರಗ್ ಜಾಲದಲ್ಲಿ ಸಿಕ್ಕಾಕೊಂಡಿದ್ದವರು. ನನಗೆ ಶಿಕ್ಷೆ ಎಷ್ಟು ಜನಕ್ಕಾಗಿದೆ ಅನ್ನೋದು ಗೊತ್ತಿಲ್ಲ. ಹತ್ತು ವರ್ಷದಿಂದ 20 ವರ್ಷ ಇದೆ ಪನಿಷ್ಮೆಂಟ್, ಫ್ರಮ್ 10 years to 20 years. ಯಾರಿಗೂ 20 ವರ್ಷ ಶಿಕ್ಷೆ ಆಗಿರೋದು ನಾನು ನೋಡಿಲ್ಲ ಇವತ್ತಿನವರಿಗೆ. ಸೊ ಈ ತರದವೆಲ್ಲ ನಡೀತಾ ಇದ್ದಾವೆ. ಇದು ಏನಂತ ಹೇಳ್ಬೇಕು? ಸರ್ಕಾರದ ಫೇಲ್ಯೂರ್ ಅಂತ ಹೇಳ್ಬೇಕು. ನಾನು ಆಗ್ಲೇ ಹೇಳ್ತಿದ್ದೆ ಕೊರೋನಾ ಬಗ್ಗೆ. ನಾನು ಈಗಾಗಲೇ ಮೊನ್ನೆ ಅದನ್ನ ಅಡ್ಜರ್ನ್ಮೆಂಟ್ ಮೋಷನ್ ಮೂಲಕ ತಗೊಬಂದು ಚರ್ಚೆ ಮಾಡಿದ್ದೀವಿ. ಕೊರೋನಾದಲ್ಲಿ ಏನೇನು ಹೆಂಗೆ ಭ್ರಷ್ಟಾಚಾರ ನಡೀತದೆ ಅಂತೆಲ್ಲ ಹೇಳಿದ್ದೀನಿ. ಅದು ಇವತ್ತಿಗೂ ನಡೀತದೆ. ಕಳೆದ ಸಾರಿ ಬಜೆಟ್ ನಲ್ಲಿ ಚರ್ಚೆ ಮಾಡುವಾಗ ನಾನು ಹೇಳಿದೆ, ಕಂಪ್ಯೂಟರ್ಸ್ ಕೊಂಡ್ಕೊಳ್ಳೋದ್ರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತ ಹೇಳಿದೆ ನಾನು. ಡಬಲ್ ಕೊಟ್ಟು ಅದೇ ಸಾರಿ ಲ್ಯಾಪ್ಟಾಪ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ನಡೆದಿದೆ ಅಂತ ಹೇಳಿದೆ. ಡಬಲ್ ಮಾರ್ಕೆಟ್ ನಲ್ಲಿ ಇರ್ತಕ್ಕಂಥ ಬೆಲೆ ಅದಕ್ಕಿಂತ ಅದರ 2 ಪಟ್ಟು ಕೊಟ್ಟು ಕೊಂಡ್ಕೊಂಡಿದ್ದಾರೆ ಅಂತ ಹೇಳಿದೆ. ಅದೇನಾದ್ರು ಅರ್ಜೆಂಟ್ ಆಗೋಯ್ತು, ಅದ್ರ ಮೇಲೆ ಏನು ಕ್ರಮ ತಗೊಳ್ಳೇ ಇಲ್ಲ. ಸೊ ಭ್ರಷ್ಟಾಚಾರ ಇವತ್ತು ವ್ಯಾಪಕವಾಗಿ ನಡೀತಾ ಇದೆ. ಕೊನೆಗೆ ಮನೆ ಅಧ್ಯಕ್ಷರೇ, BDA ನಲ್ಲಿ ನಡೆದಿರ್ತಕ್ಕಂಥ ಹಗರಣ, BDA ನಲ್ಲಿ ಇದರ ಹಿನ್ನೆಲೆ ನಾನು ಸ್ವಲ್ಪ ಹೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರು ಉತ್ತರ ತಾಲೂಕು ಸರ್ವೆ ನಂಬರ್ 22-23 ಅಲ್ಲಿ ಕೋನದಾಸನಪುರ ಗ್ರಾಮ ಅಂತ ಇದೆ. ಬಿದರಳ್ಳಿ ಹೋಬಳಿ ಉತ್ತರ ತಾಲೂಕು, ಮೈಸೂರಿನ ಉತ್ತರ ತಾಲೂಕು, ಬೆಂಗಳೂರಿನ ಉತ್ತರ ತಾಲೂಕು, ಕೋನದಾಸನಹಳ್ಳಿ, ಬಿದರಳ್ಳಿ ಹೋಬಳಿ, ಅಲ್ಲಿ ಹೌಸಿಂಗ್ ಪ್ರಾಜೆಕ್ಟ್ ಒಂದು ಆಗುತ್ತೆ. ಹೌಸಿಂಗ್ ಪ್ರಾಜೆಕ್ಟ್ ಅದು ಹೌಸಿಂಗ್ ಪ್ರಾಜೆಕ್ಟ್ ಏನಪ್ಪಾ ಅಂತಂದ್ರೆ 1 BHK 3 BHK ವಸತಿ ಸಮುಚ್ಚಯ. ಇದಕ್ಕೆ ಟೆಂಡರ್ 567 ಕೋಟಿ ರೂಪಾಯಿಗೆ 11/10/2017 ಟೆಂಡರ್ ಕರೀತಾರೆ. ಹದಿನಾರು 12/2017 ಬಿಡ್ದಾರರ ಸಮ್ಮುಖದಲ್ಲಿ ಟೆಂಡರ್ ಓಪನ್ ಮಾಡ್ತಾರೆ. 2 ಬಿಡ್ಡರ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ.
ಒಬ್ಬ ಬಿಡ್ಡರ್ 675 ಕೋಟಿ ರೂಪಾಯಿಗೆ ಅಂದ್ರೆ 19.04 ಅಬೌವ್ ದಿ ಶೆಡ್ಯೂಲ್ ರೇಟ್ ಅದನ್ನ ಹಾಕ್ತಾರೆ. ಇನ್ನೊಬ್ರು 691.74 ಕೋಟಿ 22% ಅಬೌವ್ ದಿ ಶೆಡ್ಯೂಲ್ ರೇಟ್. ಕೊನೆಗೆ ಸಂಧಾನ ಮಾಡಿ ಯಾರು L1 ಆಗಿದ್ರು ಅವರಿಗೆ ಮಾತುಕತೆ ಮಾಡಿ 17%ಗೆ ಅಬೌವ್ ದಿ ಶೆಡ್ಯೂಲ್ ರೇಟ್ ಮಾಡಿ 666 ಕೋಟಿಗೆ 666 ಕೋಟಿ 22,50,000 ರೂಪಾಯಿಗೆ ಬಿಡ್ ನಮೂದಾಗ್ತದೆ. 21/12/2017 ಪ್ರಾಧಿಕಾರದ ಸಭೆಯಲ್ಲಿ ಬಿಡ್ಗೆ ಆಡಳಿತಾತ್ಮಕ ಅನುಮೋದನೆ ಸಿಕ್ಕಿತ್ತು. ಸಾಮಾನ್ಯವಾಗಿ BDA-ನಲ್ಲಿ ಏನೇ ಟೆಂಡರ್ ಕರೀಲಿ ಅದು ಅಪ್ರೂವಲ್ಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ಗೆ BDA-ಗೆ ಅಲ್ಲ, ಸರ್ಕಾರಕ್ಕೆ ಬರಲ್ಲ. ದೇ ಆರ್ independent. They have got independent powers to approve it. ಅವರೇ ಮಾಡ್ಕೋತಾರೆ. ಅವರಿಗೆ 21/12/2017 ಆಡಳಿತಾತ್ಮಕ ಅನುಮೋದನೆ BDA-ನಿಂದ ಸಿಗುತ್ತೆ. ಇಪ್ಪತ್ತೆರಡು 4/2019 ಇದು ಟೆಂಡರ್ ಕರೆದು ಫೈನಲ್ ಆಗೋದು. ಅದಾದ್ಮೇಲೆ 22/4/2019 ಕಂಪನಿಗೆ ಪ್ರಾಧಿಕಾರದಿಂದ ಒಪ್ಪಿಗೆ ಪತ್ರ ರವಾನೆ ಆಗ್ತದೆ. ಐ ಡೋಂಟ್ ನೋ ಹೌ ಇದಾಯ್ತು ಅಂತ ಗೊತ್ತಿಲ್ಲ ನನಗೆ, ಬಿಕಾಸ್ ಇದಿತ್ತು ಎಂತದು ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ಇತ್ತು ಅಂತ ಅನ್ಸುತ್ತೆ. ಯಾಕಂದ್ರೆ ಮೇ ತಿಂಗಳಲ್ಲಿ ಎಲೆಕ್ಷನ್ ಇತ್ತಲ್ವಾ 2019 ಮೇ. ಅದೇ ಪಾರ್ಲಿಮೆಂಟ್ಗೆ ಎಲೆಕ್ಷನ್ ಇತ್ತಲ್ಲ. 22/4/2019 ಕಂಪನಿಗೆ ಪ್ರಾಧಿಕಾರದ ಒಪ್ಪಿಗೆ ಪತ್ರ ರವಾನೆ ಆಗ್ತದೆ. EMD 33,31,50,000 ಪಾವತಿಸುವಂತೆ ಆದೇಶಿಸಲಾಯಿತು. 22/4/2019 ಪ್ರಾಧಿಕಾರದಿಂದ ಒಪ್ಪಿಗೆ ಪತ್ರ ರವಾನೆ ಆಗ್ತದೆ. ಆಮೇಲೆ ಭದ್ರತಾ ಠೇವಣಿ 33,31,50,000 ಕಟ್ಟಬೇಕು ಅಂತ ಆಗ್ತದೆ. ಲೋಕಸಭಾ ಚುನಾವಣೆ ಸಂದರ್ಭದ ನೀತಿ ಸಂಹಿತೆ ಇದ್ದದರಿಂದ ಈ ಒಂದು ಪ್ರಾಜೆಕ್ಟ್ ಅನುಮಾನಕ್ಕೆ ಎಡೆ ಮಾಡಿಕೊಡ್ತದೆ. ಆಮೇಲೆ ಆಗ ಕಮಿಷನರ್ ಆಗಿದ್ದಂತ ಆಗಿದ್ದವರು ಚೀಫ್ ಸೆಕ್ರೆಟರಿಗೆ ಒಂದು ಪತ್ರ ಬರೀತಾರೆ. ಅದು 23/2019 23/2019 ಅದೇನಿರ್ತದೆ ಅಂತಂದ್ರೆ ಎರಡ್ 2019 ಪತ್ರ ಚೀಫ್ ಸೆಕ್ರೆಟರಿಗೆ ಟು ಚೀಫ್ ಸೆಕ್ರೆಟರಿ ಗವರ್ಮೆಂಟ್ ಆಫ್ ಕರ್ನಾಟಕ, ವಿಧಾನಸೌಧ ಬೆಂಗಳೂರು. ರೀಸೆಂಟ್ unsavory developments at Bangalore Development Authority ಅಂತ ಪತ್ರ ಬರೀತಾರೆ. ಆಗ ಕಮಿಷನರ್ ಆಗಿದ್ದಂಥವ್ರು. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಇನ್ ಎ
somber mood in the context of certain things. ಬರದೇ ಹೋಗದೆ ಇದು. ಅವ್ರು ಏನಂತ ಬರೀತಾರೆ ಅಂತಂದ್ರೆ, ದಿ ಸಾರಾಂಶ ಏನಪ್ಪಾ ಅಂತಂದ್ರೆ, ಬಿಡಿಎನಲ್ಲಿ ದುಡ್ಡಿಲ್ಲ, ನಾವಿರೋ ಈಗ ಅಪಾರ್ಟ್ಮೆಂಟ್ಸ್ಗಳನ್ನ ಯಾರು ತಗೊಳ್ಳೋರಿಲ್ಲ, ಅದರಿಂದ ಹೊಸದಾಗಿ ಪ್ರಾಜೆಕ್ಟ್ ತಗೊಳ್ಳೋದು ಬೇಡ ಅಂತ ಬರೀತಾರೆ. ಆಲ್ರೆಡಿ ಇನ್ ಬಿಡಿಎ apartments are available for sale of 26 housing projects. The sale of apartments discouraging and not picking up despite best efforts, as these apartments are outlying places. Additionally, further investment of 1,000 crore is to be made for these housing projects on hand ಮಾಡಬೇಕಾಗತ್ತೆ. ಈಗ ಉಳಿದಿರೋಕೆ 1,000 ಕೋಟಿ ಖರ್ಚು ಮಾಡಬೇಕಾಗತ್ತೆ. BDS financial health is very poor and it is steering and more than 3,000 crore ಈಗಾಗಲೇ 3,000 ಕೋಟಿ ಬಾಕಿ ಕೊಡಬೇಕಾಗಿದೆ in next 2 years. With this background, already received or approved for 6 housing projects with financial implication rupees 11,000 crore were put on hold with the approval of the board. It was also resolved by the board these works should be taken up only after firming up the sources of finances. Anta heltare. One of the housing projects put on hold is Konadasanpura phase 1, and the tender received for rupees 666 crores was approved by the board on 21/12/1927. It was letter of acceptance was not issued, and this project was on hold. The government also informed of the decision to put this project on hold. After the incumbent of chairman took over the charge, he requested me to issue the letter of acceptance, work order for the project. I had no option but to decline his request in the larger interest of the BDA. ಅಂತ 23/2019 ಆಗ್ಬಾರ್ದಂಥದ್ದು ಇದು. ಕಮಿಷನ್ ಆಗಿದ್ದಂತ ಕಮಿಷನ್ ಇದು ಬರೆದ ಮೇಲೆ ಅವ್ರು ಚೇಂಜ್ ಆಗಿ ಬೇರೆ ಕಮಿಷನರ್ ಬಂದ ಮೇಲೆ 24/6/2019 24/6/2019 ಗುತ್ತಿಗೆ ಕಂಪನಿ ಮತ್ತು ಪ್ರಾಧಿಕಾರದ ಮಧ್ಯೆ ಒಪ್ಪಂದಕ್ಕೆ ಸಹಿ ಆಗ್ತಾರೆ. ಕಾರ್ಯನಿರ್ವಾಹಕ ಇಂಜಿನಿಯರಿಂದ ವರ್ಕ್ ಆರ್ಡರ್ ಪತ್ರಕ್ಕೆ ಸಹಿ ಆಗಿದೆ. ಒಟ್ಟು ಕಾಮಗಾರಿ ಯಾವುದು 30 ತಿಂಗಳಾಗಿದ್ದು 24/6/2019 ಕಾರ್ಯಾರಂಭ ಮಾಡಿ 23/12/2019 ಮುಕ್ತಾಯಗೊಳಿಸಬೇಕು ಎನ್ನುವ ಒಪ್ಪಂದ ಆಗಿತ್ತು. ಅಲ್ಲಿವರೆಗೆ ಏನು ಆಗಿರಲ್ಲ. ವರ್ಕ್ ಆರ್ಡರ್ಸ್ ಇಶ್ಯೂ ಆಗಿದ್ದಾಗ ಐ ಡೋಂಟ್ ನೋ ಹೌ 24/6 ಅಂತಂದ್ರೆ ಸರ್ಕಾರ ಚುನಾವಣೆ ಆದ್ಮೇಲೆ ಆಮೇಲೆ ಡೆವಲಪ್ಮೆಂಟ್ ನೋಡಿ, ಇದು ವರ್ಕ್ ಆರ್ಡರ್ಸ್ ಎಲ್ಲ ಇಶ್ಯೂ ಆಗುತ್ತೆ, ಕೆಲಸ ಪ್ರಾರಂಭ ಆಗ್ತದೆ. ಆ ವರ್ಕ್ ಆರ್ಡರ್ಸ್ ಇಶ್ಯೂ ಮಾಡಿದವ್ರು ಯಾರಪ್ಪ ಅಂತಂದ್ರೆ ಒಬ್ಬ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೆಸರಿನಲ್ಲಿ ವರ್ಕ್ ಆರ್ಡರ್ಸ್ ಇಶ್ಯೂ ಆಗುತ್ತೆ.
Executive Engineer, Housing Project Division, 1, BDA, Bangalore. This is also dated 24th June 2019. ಅದಾದ್ಮೇಲೆ ಮನೆ ಅಧ್ಯಕ್ಷರೇ, ಇತ್ತೀಚೆಗೆ ಒಂದು ಸ್ಟಿಂಗ್ ಆಪರೇಷನ್ ಆಗಿದೆ. ಹೊಸ ಸರ್ಕಾರ ಬಂದ ಮೇಲೆ, ಬಿಜೆಪಿ ಸರ್ಕಾರ ಬಂದ ಮೇಲೆ ಒಂದು ಟಿವಿ ಚಾನೆಲ್ ಅವರು ಸ್ಟಿಂಗ್ ಆಪರೇಷನ್ ಮಾಡಿದ್ದಾರೆ. ಆ ಸ್ಟಿಂಗ್ ಆಪರೇಷನ್ ನಲ್ಲಿ ಟಿವಿ ಚಾನೆಲ್ಲು ಮತ್ತು ಯಡಿಯೂರಪ್ಪನವರ ಕುಟುಂಬದವರೊಬ್ಬರು ಸದಸ್ಯರು, ಅವ್ರ ಮಧ್ಯೆ ಕಾನ್ವರ್ಸೇಷನ್ ವಿಡಿಯೋ ಆಡಿಯೋ ರೆಕಾರ್ಡ್ ಆಗಿದೆ. ಆಡಿಯೋ ರೆಕಾರ್ಡ್ ಆಗಿದೆ, ಆಡಿಯೋ ಟೇಪ್. ಆಡಿಯೋ ಟೇಪ್ ನಲ್ಲಿ ಇದು ಸಬ್ಜೆಕ್ಟ್ ಟು ಇನ್ವೆಸ್ಟಿಗೇಷನ್. ವಿಜಯೇಂದ್ರ ಹೇಳಿದ್ದೀನಿ, ನನಗೆ ಗೊತ್ತಾಯ್ತು ವಿಷಯ. ಪವರ್ ಟಿವಿ ಅದನ್ನ ಹೋಟೆಲ್ನವರಿಗೆ ಕೊಟ್ಟಿದ್ದಾರೆ. ನಮಗೆ ದುಡ್ಡು ಯಾರು ಕೊಟ್ಟಿದ್ದಾರೆ ಅಂತ ಟಿವಿ ಚಾನೆಲ್ ಅವ್ರು ಕೇಳ್ತಾರೆ. ವಿಜಯೇಂದ್ರ ಹೇಳ್ತಾರೆ, ನಾನು ಹೋಟೆಲ್ನವರಿಗೆ ನಿನ್ನೆ ಅವನು ಬಂದಿದ್ದ, ಒಬ್ನೇ ಬಂದಿದ್ದ. ಹಾ ಅಂತ ಟಿವಿ ಚಾನೆಲ್ ಅವ್ರು ಹೇಳ್ತಾರೆ. ಮೊದಲನೆಯದು ಅವನಿಗೆ ಉಗಿದೆ, ಅಲ್ಲ ಮಾರಾಯ, ನೀನು ಅಷ್ಟು ಕೊಡಬೇಕಾದ್ರೆ ಅವನು ನಿಮ್ಮ ಹೆಸರು ಹೇಳಿದ್ದಾನೆ. ಪವರ್ ಟಿವಿ ಅವನು ಕೇಳ್ತಾನೆ. ಅದಕ್ಕೆ ವಿಜಯೇಂದ್ರ ಹೇಳ್ತಾರೆ, ಸಾಹೇಬ್ರ ಹೆಸರು ಕೂಡ ಹೇಳಿದ್ದಾರೆ, ಅದೇ ಈಗ ಅಂತ ಹೇಳ್ತಾರೆ. ಒಂದು ಇಷ್ಟು ದೊಡ್ಡ ಅಮೌಂಟ್ ತಗೋಬೇಕಾದ್ರೆ ಅಷ್ಟು ದಡ್ನ, ಇಷ್ಟು ವರ್ಷದಿಂದ ಬಿಸಿನೆಸ್ ಮಾಡ್ತಾ ಇದೀಯಾ, ಅಷ್ಟು ದಡ್ನ ನೀನು ಅಂತ ಕೇಳ್ತಾನೆ. ಇವ್ರು ಯಾರು ಅಂತ ಗೊತ್ತಾಗಬೇಕು, ಇವ್ರು ಯಾರಿಗೆ ಹೇಳ್ತಾರೆ ಇವ್ರು ಅಂತ. ಪವರ್ ಟಿವಿ ಹಾಮ್ ಅಂತ ಕೇಳ್ತಾರೆ. ವಿಜಯೇಂದ್ರ ಹೇಳ್ತಾರೆ, ಕೇಳಿ ಮಾಡಬೇಕಾಗಿತ್ತು ಅಂತ. ಆಮೇಲೆ ಅದು ರವಿ ಅಂತ ಹೇಳ್ಬಿಟ್ರು. ರವಿ ಅನ್ನೋನು ಇಲ್ಲೊಂದು ಹೋಟ್ಲ ಮಾಲೀಕ, ಕ್ರೆಸೆಂಟ್ ರೋಡ್ ನಲ್ಲಿ ಇರ್ತಕ್ಕಂಥ ಹೋಟ್ಲು ಮಾಲೀಕ. ವಿಜಯೇಂದ್ರ ಹೇಳ್ತಾರೆ, ರವಿ ನನಗೂ ಪರಿಚಯ ಇದ್ದಿದ್ದಕ್ಕೆ ನಾನು ಫೋನ್ ಮಾಡಿ ಹೇಳಿದೆ, ನೋಡಿ ಅವನು ಬೇರೆಯವರೊಟ್ಟಿಗೆ ಹುಡುಗಾಟ ಮಾಡ್ತಾನೆ, ನನ್ನ ಹತ್ರ ಮಾಡೋದು ಬೇಡ, ಗೊತ್ತಿಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹೆಸರು ಹೇಳಿ ದುಡ್ಡು ಇಸ್ಕೊಂಡು ಇರೋದು ನಿಜ, ನನ್ನ ಹೆಸರು ಹೇಳಿ ದುಡ್ಡು ಇಸ್ಕೊಂಡಿರೋದು ನಿಜ. ಇದು ವಿಜಯೇಂದ್ರ ಹೇಳೋದು. ನಿನ್ನೆ ಅದಕ್ಕೆ ರವಿ ಇದ್ರು, ಅವರ ಸಮ್ಮುಖದಲ್ಲೇ ಕೊಟ್ಬಿಡು, ಅವರೇ ಕೊಡ್ತಾರೆ ಅನ್ನೋದಕ್ಕೆ ರವಿಗೆ ಫೋನ್ ಮಾಡಿ ನಿನ್ನೆ ಹೇಳಿದ್ದೇನೆ. ಮೊನ್ನೆ ವಿಜಯೇಂದ್ರ ಹೇಳ್ತಾರೆ, ಅವನ್ ಕರೆಸಿ, ನೀವು ಅವನ ಗ್ರಹಚಾರ ಸರಿ ಇರಬೇಕು ಅಂದ್ರೆ ಮುಚ್ಕೊಂಡು ಅವನು ಏನ್ ಕೊಟ್ಟಿದ್ದಾನೋ ಅದನ್ನ ವಾಪಸ್ ಕೊಡೋದಕ್ಕೆ ಹೇಳಿ ಅವನಿಗೆ. ಪವರ್ ಟಿವಿ ಆಮ್ ವಿಜಯೇಂದ್ರ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅವನನ್ನ ಬಿಡೋದಿಲ್ಲ ಅಂತೇಳಿ ಅವನಿಗೆ ಮೆಸೇಜ್ ಕೊಟ್ಟಿದ್ದೀನಿ. ಪವರ್ ಟಿವಿ ಅವರು ಪುನಃ ಕೇಳ್ತಾರೆ, ವಿಜಯೇಂದ್ರ ಮಾತಾಡಿ ರವಿ ಜೊತೆ ಫಾಲೋ ಅಪ್ ನಲ್ಲಿದ್ದು ಏನಂತ ಹೇಳ್ಬೇಕು ನೀನು ಅಂತ ಹೇಳಿದ್ದೇನೆ.
ಪವರ್ ಟಿವಿ ಅವರು ಹಾಮ್ ಅಂತ ಕೇಳ್ತಾರೆ. ವಿಜಯೇಂದ್ರ ಅದಾದ ಮೇಲೆ ಅವನು ಆಕ್ಚುಲಿ 1 ಕೋಟಿ 2 ಕೋಟಿ ಅಂದ್ರೆ ಅದು ಬೇರೆ ವಿಷಯ. 12 ಕೋಟಿ ಸಾಹೇಬರ ಹೆಸರು ಹೇಳ್ಕೊಂಡು ವಸೂಲಿ ಮಾಡ್ತೇನೆ ಅಂದ್ರೆ ಅವನು ಧೈರ್ಯ ಹೇಳಿ ಅಂತ. 12 ಕೋಟಿ ನಂಬಲಿಕ್ಕೆ ಅಲ್ಲ, ಅವನು ಹೆಚ್ಚು ತಗೊಂಡ್ಕೊಂಡಿರಬಹುದು. ವಿಜಯೇಂದ್ರ ಹೇಳ್ತಾರೆ 12 ಕೋಟಿ ತಗೊಂಡಿದ್ದಾರೆ ಅವನು. ಎರಡನೇದು 15 ಕೋಟಿ ಕೊಟ್ಟು ನಾನು ಬಂದಿದ್ದೇನೆ ಅಂತ